ಸೊ ಥ್ಯಾಂಕ್ ಯು ಯಾರೆಲ್ಲರೂ ಬಂದಿದ್ದೀರಾ ನಮ್ಮ ಫುಲ್ ಮೀಲ್ಸ್ ಪ್ರೀ ರಿಲೀಸ್ ಪ್ರೆಸ್ ಮೀಟ್ಗೆ. ಬಹಳ ಖುಷಿ ಆಯ್ತು ಅಂಡ್ ನಮಗ್ ಬಹಳ ಸಂತೋಷ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಊಟ ಸರ್ವ್ ಮಾಡಿದ್ದು. ಯಾಕಂದ್ರೆ ನಾನು ಹಲವಾರು ನನ್ನ ಜರ್ನಿಯಲ್ಲಿ ಯಾವಾಗ್ಲೂ ನೋಡಿರೋದೇನಂದ್ರೆ ಪ್ರೆಸ್ ಮೀಟ್ ಆದ್ಮೇಲೆ ಊಟ ಇರುತ್ತೆ ಯೂಶಲಿ. ಸೊ ಅದು ಒಂಥರ ಹರಿಬರಿ ಇರುತ್ತೆ. ಇದರಲ್ಲಿ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದು ನಮ್ಮ ಫಸ್ಟ್ ಸ್ಟ್ರಾಟಜಿ ಇತ್ತು, ಪ್ರೆಸ್ ಅವ್ರಿಗೆ ಊಟ ಬಡಿಸ್ಬೇಕು ಅಂತ. ಅಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಊಟ ಇಷ್ಟ ಆಯ್ತು ಅಂತ. ಸೊ ನನ್ನ ಮಾತು ಸ್ವಲ್ಪ ಲಾಂಗ್ ಇರುತ್ತೆ, ಯಾಕಂದ್ರೆ ಈ ಜರ್ನಿನ ನಾನು ಆಲ್ಮೋಸ್ಟ್ 4 years ಇಂದ ಮಾಡಿದ್ದೀನಿ. ಸೊ ಕೈಂಡ್ಲಿ ಬೇರ್ ವಿತ್ ಮೀ. ಸೊ ಬಿಫೋರ್ ಐ ಸ್ಟಾರ್ಟ್ ದ ಫಿಲ್ಮ್, ಅಪ್ಪು ಸರ್ನ ನೆನ್ಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಕನ್ನಡದಲ್ಲಿ ಒಂದು ಸಿನಿಮಾ ಸ್ಟ್ಯಾಂಡ್ ಆಗಿ ಅವರೇ ಫಸ್ಟ್ ಹೀರೋ ನನಗೆ ಸಪೋರ್ಟ್ ಮಾಡಿದ್ದು. ಅಂಡ್ ಅವ್ರನ್ನ ಐ ಆಮ್ ಮಿಸ್ಸಿಂಗ್ ಹಿಮ್ ಟುಡೇ ಅಂಡ್ ಐ ಹೋಪ್ ಹಿಸ್ ಬ್ಲೆಸ್ಸಿಂಗ್ಸ್ ಆರ್ ದೇರ್ ನಮ್ಮ ಸಿನಿಮಾಗೆ ಅಂತ. ಸೊ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು 2022 ಫೆಬ್ ಅಗ್ರಿಮೆಂಟ್ ಆಗಿ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಆನ್ ಫೆಬ್ 2022 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಸಿನಿಮಾ ಸ್ಟಾರ್ಟ್ ಆಗಿ 1.5 ವರ್ಷ ಸ್ಕ್ರಿಪ್ಟಿಂಗ್ ಮಾಡಿದ್ವಿ. ಸ್ಕ್ರಿಪ್ಟಿಂಗ್ ಆದ ನಂತರ ಕಾಸ್ಟಿಂಗ್, ಶೂಟಿಂಗ್ ಪ್ರಾಸೆಸ್, ಓವರ್ ಆಲ್ 3 years ಜರ್ನಿ ಆಫ್ ಫುಲ್ ಮೀಲ್ಸ್. ಸೊ ಫಸ್ಟ್ ಕಾಸ್ಟಿಂಗ್, ಫಸ್ಟ್ ನಾವು ಸಿನಿಮಾ ಲಾಕ್ ಅಂದ್ರೆ ನನಗೆ ವಿನಾಯಕ್ ಓಕೆ ಆದ್ಮೇಲೆ ಗುರುವಣ್ಣ ಹತ್ರ ಕರ್ಕೊಂಡು ಹೋದೆ. ಸೊ ಗುರುವಣ್ಣ ಹತ್ರ ಕರ್ಕೊಂಡು ಹೋಗಿ ಸ್ಟೋರಿ ನರೇಷನ್ ಕೊಡಿಸಿದೆ ವಿನಾಯಕ್ ಅವ್ರ ಹತ್ರ. ಗುರುವಣ್ಣ ತುಂಬಾ ಸೈಲೆಂಟ್ ಆಗಿ ಕೇಳಿದ್ರು, ಅವ್ರದ್ದೊಂದು ಸ್ಟೈಲ್ ಇದೆ, ಆ ಸ್ಟೈಲಲ್ಲಿ ಕೇಳಿದ್ರು. ವಿನಾಯಕ್ ತುಂಬಾ ಕಾನ್ಫಿಡೆಂಟ್ ಆಗಿ ಕಥೆನ ನರೇಟ್ ಮಾಡಿದ್ರು. ವಿನಾಯಕ್ ಹೋದ್ಮೇಲೆ ಹೇಗಿದೆ ಅಣ್ಣ ಅಂತ ಕೇಳಿದೆ ಕತೆ, ಅವ್ರಿಗೆ ಇಷ್ಟ ಆಗಿತ್ತು. ಆಮೇಲೆ ಹೇಳಿದ್ರು ಪರವಾಗಿಲ್ವೋ, ಹೊಸಬ, ಏನು ಶೇಕ್ ಆಗದೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ದ ಅಂತ. ಸೊ ಅಲ್ಲಿ ಗುರುವಣ್ಣ ಗ್ರೀನ್ ಸಿಗ್ನಲ್ ಕೊಟ್ರು. ಸೊ ಗುರುವಣ್ಣನ್ ಗ್ರೀನ್ ಸಿಗ್ನಲ್ ಆದ್ಮೇಲೆ ನನಗೆ ಏನೋ ಡೌಟ್ ಇರಲಿಲ್ಲ. ಸೊ ಥ್ಯಾಂಕ್ ಯು ಗುರುವಣ್ಣ, ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟು ನನ್ನ 2ನೇ ಸಿನಿಮಾನು ಅವರು ಮನ್ಸಾರೆ ಒಪ್ಕೊಂಡು ಆಲ್ಮೋಸ್ಟ್ ಒಂದು 8 to 10-12 months ಸಿನಿಮಾಗೆ ವರ್ಕ್ ಮಾಡಿದ್ದಾರೆ. ಎಕ್ಸಾಜುರೇಟ್ ಮಾಡ್ತಿಲ್ಲ, ಲಿಟ್ರಲಿ ನಾನು ಗುರುವಣ್ಣ ಅದೇ ಸಲ ಫೈಲ್ಸ್ ನ ಡಿಲೀಟ್ ಮಾಡಿ ಹೊಸದ್ ಮಾಡಿ ಚೇಂಜಸ್ ಮಾಡಿ ವರ್ಕ್ ಮಾಡಿದಾರೆ ಅಂತ ನಾವು ಲೆಕ್ಕನೇ ಬಿಟ್ಟಿದೀವಿ. ಮೊನ್ನೆ SFX ಆಗ್ಬೇಕಾದ್ರೂ ಅಷ್ಟೇ ನಾನು ವಿನಾಯಕ್ ಮಾತಾಡ್ತಾ ಇದ್ವಿ, ತಲೆ ಕೆಡ್ತಾ ಇದಲ್ಲ, ಗುರುವಣ್ಣ ಇಷ್ಟು ಸರಿ ಚೇಂಜ್ ಮಾಡ್ತಾರಲ್ಲ, ಇಷ್ಟು ಸರಿ ಲೆವೆಲ್ಸ್ ಚೇಂಜ್ ಮಾಡ್ತಾರೆ, ವೇರಿಯೇಷನ್ಸ್ ಮಾಡ್ತಾರೆ, ಪ್ರತಿ ಡೈಲಾಗು ಕ್ಯಾರೆಕ್ಟರ್ಗೆ ಡೀಟೇಲಿಂಗ್ ಕೊಡ್ತಾ ಇದಾರೆ, ಎಷ್ಟು ಪೇಷನ್ಸ್ ಇದೆ ಅಂತ. ಲೈಕ್ ನಾವು ಸುಮ್ಮನೆ ಕೂತ್ಕೊಂಡಿದ್ವಿ, ಪಾಪ ಕೆಲಸ ಅವ್ರು ಮಾಡ್ತಾ ಇದ್ದು. ಬಟ್ ಹ್ಯಾಟ್ಸ್ ಆಫ್ ಅಂಡ್ ಥ್ಯಾಂಕ್ ಯು ಗುರುವಣ್ಣ. ನನ್ನ ಕೆರಿಯರ್ ಅಲ್ಲೇ ಐ ಥಿಂಕ್ ನಾನು ಈ ಸಿನಿಮಾ ನೋಡಿದಾಗ, ಈ ಸಿನಿಮಾನ ನೀವೆಲ್ಲರೂ ನೋಡಿದಾಗ, ಈ ಸಿನಿಮಾದಿಂದ ಆಚೆ ಬರ್ಬೇಕಾದ್ರೆ ಹೀರೋ ಆಗದೆ ಗುರುವಣ್ಣ. ಸೊ ಥ್ಯಾಂಕ್ ಯು ಗುರುವಣ್ಣ ಅಗೇನ್, ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಕಮಿಂಗ್ ಟು ಮೈ ಡೈರೆಕ್ಟರ್, ವಿನಾಯಕ್ಗೆ ಬಹಳ ಪ್ರೊಡ್ಯೂಸರ್ ಆಗಿ ಟಾರ್ಚರ್ ಕೊಟ್ಟಿದ್ದೀನಿ, ಹೀರೋ ಆಗಿ ಟಾರ್ಚರ್ ಕೊಟ್ಟಿದ್ದೀನಿ. ಎಷ್ಟು ಸರಿ ಅವ್ರು ಗಿವ್ ಅಪ್ ಮಾಡಬೇಕು ಅಂತ ಅನ್ಸಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಹಿ ಡಿಡ್ಂಟ್ ಗಿವ್ ಅಪ್. ಇವತ್ತವರೆಗೂ ಅಷ್ಟೇ ನನ್ನ ಟೋನ್ ಅಥವಾ ನಾನು ವರ್ಕ್ ಮಾಡೋ ಪ್ಯಾಟರ್ನ್ ಬೇರೆ ಇರುತ್ತೆ ನಾನು ವರ್ಕ್ ಮಾಡ್ಬೇಕಾದ್ರೆ. ಸೊ ಆ ಟಾರ್ಚರ್ನೆಲ್ಲ ಅನುಭವಿಸ್ಕೊಂಡು ಅದನ್ನ ಪಾಸಿಟಿವ್ ಆಗಿ ತಗೊಂಡು, ಯಾವುದೇ ದಿನ ನೆಗೆಟಿವ್ ತಗೊಂಡೆ, ಈಗೋ ತಗೊಳ್ದೆ, ತುಂಬಾ ತಾಳ್ಮೆಯಿಂದ ತುಂಬಾ ತಗ್ಗಿ ಬಗ್ಗಿ ಕೆಲಸ ಮಾಡಿದ್ದಾರೆ. ಅಂಡ್ ಐ ಹೋಪ್ ದಿಸ್ ಪ್ರಾಜೆಕ್ಟ್ ಗಿವ್ಸ್ ಯು ವಾಟ್ ಯು ಡಿಸರ್ವ್. ಯು ಡೆಫಿನೆಟ್ಲಿ ಡಿಸರ್ವ್ ಅ ವಾಟ್. ಗುಡ್ ಲಕ್. ಸೊ ಐ ವಿಲ್ ಸ್ಟಾರ್ಟ್ ವಿತ್ ಮೈ ಹೀರೋಯಿನ್ಸ್, 2 ಬ್ಯೂಟಿಫುಲ್ ಪಾಸಿಟಿವ್ ಗರ್ಲ್ಸ್. ಎಷ್ಟೇ ಹೇಳಿದ್ರು ಇವ್ರ ಬಗ್ಗೆ ಕಮ್ಮಿ. ಸೊ ಐ ಸ್ಟಾರ್ಟ್ ವಿತ್, ನಾವು ಫಸ್ಟ್ ಕಾಸ್ಟ್ ಮಾಡಿದ್ದು ತೇಜಸ್ವಿನಿ ಶರ್ಮಾ ಅವ್ರನ್ನ ನಾನು ಫ್ಯಾಮಿಲಿ ಪ್ಯಾಕ್ ಪ್ರಮೋಷನ್ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮೀಟ್ ಮಾಡಿದ್ದು. ಅಂಡ್ ಅವಾಗ ಐಡಿಯಾ ಇತ್ತು ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಅಂತ, ಬಟ್ ಯಾವ್ದಂತ ಗೊತ್ತಿರಲಿಲ್ಲ. ಯಾವಾಗ ನಂದು ವಿನಾಯಕ್ದು ಡಿಸ್ಕಷನ್ ಆಯ್ತು, 2 ಹೀರೋಯಿನ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಾಯ್ತು, ನಾವು ತೇಜಸ್ವಿ ಅವ್ರನ್ನ ಫಸ್ಟ್ ಅಪ್ರೋಚ್ ಮಾಡಿದ್ವಿ, ಅವ್ರಿಗೆ ಕತೆ ಹೇಳಿದ್ವಿ. ಅಂಡ್ ವಿ ಗಿವರ್ ಅನ್ ಆಪ್ಷನ್ ಟು ಸೆಲೆಕ್ಟ್ ಎನಿ ಒನ್ ಆಫ್ ದ ಕ್ಯಾರೆಕ್ಟರ್ಸ್. ಆಮೇಲೆ ವಿನಾಯಕ್ಗೂ ಇವ್ರನ್ನ ಮೀಟ್ ಮಾಡಿ ಕತೆ ನರೇಟ್ ಮಾಡಿದಾಗ ಅವ್ರ ಮೇಕಪ್ ಆರ್ಟಿಸ್ಟ್, ಆ ಪ್ರೀತಿ ಪಾತ್ರ ಇವ್ರು ಸೂಟ್ ಆಗ್ತಾರೆ ಅಂತ ಅನಿಸ್ತು. ಅಂಡ್ ಇವನ್ ಶಿ ಅಗ್ರಿ ಟು ಡೂ ದಟ್. ಥ್ಯಾಂಕ್ ಯು ತೇಜಸ್ವಿನಿ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ಇಲ್ಲಿವರೆಗೂ ನೀವೇನ್ ಪ್ರಮೋಷನಲ್ ಕಂಟೆಂಟ್ ನೋಡ್ತಾ ಇದ್ದೀರಾ, ಇವರಿಬ್ರು ಹೀರೋಯಿನ್ಸ್ ಜಾಯ್ನ್ ಆಗ್ಬಿಟ್ಟು ಮಾಡಿರೋದು. ನಾವು ಯಾವುದೇ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ತಗೊಂಡಿಲ್ಲ, ನಾವೇ ಕಂಟೆಂಟ್ ಬರೀತಾ ಇದೀವಿ, ನಾವೇ ಶೂಟ್ ಮಾಡ್ತಾ ಇದೀವಿ, ನಾವೇ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಇಟ್ಸ್ ಆರ್ ಕೋರ್ ಟೀಮ್ ಅಂಡ್ ವೆರಿ ಸಪೋರ್ಟಿವ್, ವೆರಿ ಥ್ಯಾಂಕ್ಫುಲ್ ಟು ಹ್ಯಾವಿಂಗ್ ತೇಜಸ್ವಿನಿ ಇನ್ ಮೈ ಫಿಲ್ಮ್. ಅಂಡ್ ಐ ಹೋಪ್ ಯು ಡಿಸರ್ವ್ ಅಂಡ್ ಯು ಗೆಟ್ ವಾಟ್ ಯು ಡಿಸರ್ವ್ ದ ಬೆಸ್ಟ್ ಫ್ರಮ್ ಫುಲ್ ಮೀಲ್ಸ್. ಅಂಡ್ ನಮ್ ಕಡೆ ಏನಾದ್ರು ಬೇಜಾರಾಗಿದೆ ಶ್ರಮಿಸ್ಬಿಡಿ. ಸೊ ಕಮಿಂಗ್ ಟು ಖುಷಿ, ನಾನು ಖುಷಿ ಸಂಕಷ್ಟಕರ ಗಣಪತಿಯಲ್ಲಿ ವರ್ಕ್ ಮಾಡಬೇಕಾಗಿದೆ. ಯಾಕಂದ್ರೆ ನನ್ನ ಅರ್ಜುನ್ ಖುಷಿ ಅವ್ರನ್ನ ರೆಫರ್ ಮಾಡಿದ್ರು, ಬಟ್ ಅವಾಗ ಕಾರಣಾಂತರದಿಂದ ವರ್ಕ್ ಮಾಡಕ್ ಆಗ್ಲಿಲ್ಲ. ಬಂದೇ ಇರ್ಲಿಲ್ಲ ಆಕ್ಚುಲಿ, ಅವ್ರವ್ರ ಮೈಂಡ್ ಅಲ್ಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಅವಾಗ ನಾನು ಬೇಡ ಅಂದಿದ್ದೆ, ಅವ್ರು ದಿಯಾ ಆಗಿರ್ಲಿಲ್ಲ.
ಅವಾಗ ಸೋಡಾ ಬುಡ್ ಏನೋ ಮಾಡಿದ್ರು. ಸೊ ಅವಾಗ ಇಲ್ಲ ಕ್ಲಾರಿಟಿ ಇರಲಿಲ್ಲ ಅಂಡ್ ಹೊಸ ಹೀರೋಯಿನ್ ಹೋಗೋಣ ಅಂತ ಇದ್ವಿ, ಬಜೆಟ್ ಇರಲಿಲ್ಲ. ಇವಾಗ ಬಜೆಟ್ ಇದ್ದು ಅದಕ್ಕೆ ನಿಮ್ಮ ಹತ್ರ ಬಂದ್ವಿ. ಸೊ ಖುಷಿನ ನಾನು ಅದ್ಭುತ ನಟಿ ಅಂತ ನನಗೆ ಗೊತ್ತು, ಅದ್ಭುತ ಪರ್ಸನಾಲಿಟಿ ಅಂತ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನು ವರ್ಕ್ ಮಾಡಿರೋ ಹೀರೋಯಿನ್ಸ್ ಎಲ್ಲ ಅಮೇಝಿಂಗ್. ಅದರಲ್ಲಿ ಇವರು ಆ ಪಠ್ಯದಲ್ಲಿ ಒಂದ್ ಲೆವೆಲ್ ಎಲಿವೇಶನ್ ಆಗಿದ್ದಾರೆ. ಒಂದ್ ಸಿನಿಮಾ ಅಲ್ಲಿ ಸಕ್ಸಸ್, ನೇಮ್, ಫೇಮ್ ಅಂತ ಬಂದಾಗ ಅವ್ರದ್ದು ಪ್ರೊಫೆಷನಲಿ ಪರ್ಸನಾಲಿಟಿ ಚೇಂಜ್ ಆಗುತ್ತೆ, ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಆ ಆಟಿಟ್ಯೂಡ್ ಖುಷಿ ನಮ್ಗೆ ಒಂದು ದಿನನೂ ಕೊಟ್ಟಿಲ್ಲ. ಅಂಡ್ ಶೀಸ್ ಬಿನ್ ಸೋ ಸಪೋರ್ಟಿವ್, ವೆರಿ ಪ್ರೊಫೆಷನಲ್. ನಾವ್ ಎಷ್ಟು ಟೈಮ್ ಹೇಳ್ತೀವಿ ಅಷ್ಟೊಂದು ಬರ್ತಾರೆ. ನಾವು ಗಾಡಿ ಕಳಿಸ್ಲಿ ಅಂದ್ರೆ ಅವರೇ ಕ್ಯಾಬ್ ಬುಕ್ ಮಾಡ್ಕೊಂಡ್ ಬರ್ತಾರೆ. ನಾವು ಪೇಮೆಂಟ್ ಕೊಡೋರ್ಗು ಪೇಮೆಂಟ್ ಕೇಳಲ್ಲ. ಥ್ಯಾಂಕ್ ಯು ಖುಷಿ, ಸೋ ಸಪೋರ್ಟಿವ್ ಅಂಡ್ ಸೋ ಸ್ವೀಟ್. ಅಂಡ್ ಸಿನಿಮಾ ನೋಡಿದಾಗ ಐ ಆಮ್ ಶೋರ್ ಫಸ್ಟ್ ಹಾಫ್ ಅಲ್ಲಿ ಖುಷಿನ ಹೇಟ್ ಮಾಡ್ತೀರಾ, ಸೆಕೆಂಡ್ ಹಾಫ್ ಅಲ್ಲಿ ಲವ್ ಮಾಡ್ತೀರಾ. So that is Kushi Pooja from Full Meals. Thank you Kushi for accepting the film and being so nice and supportive. Next, Suraj ನಾನು ಡೆಬ್ಯೂ ಆದಾಗ 2009 ಅಲ್ಲಿ ಪೆರೋಲ್ ಅನ್ನೋ ಸಿನಿಮಾದಲ್ಲಿ ಹೀರೋ. ಅಂಡ್ ನಾನು ಇವತ್ತು ಹೇಳ್ತಾ ಇದೀನಿ ದ ರಿಯಲ್ ಫ್ಯಾಕ್ಟ್ ವೈ ಐ ಕನೆಕ್ಟೆಡ್ ವಿತ್ ಸೂರಜ್ ಆಫ್ಟರ್ 14-15 years. ಅಂದ್ರೆ ಅವ್ರು ನನ್ನ ಟ್ರೀಟ್ ಮಾಡಿದ್ದು ಗುಣ. ಅವರು ಮೇನ್ ಹೀರೋ ಆವತ್ತು ಪೆರೋಲ್ ಅಲ್ಲಿ. ಸೊ ಅವ್ರಿಗೆಲ್ಲ ಫೆಸಿಲಿಟೀಸ್ ಇತ್ತು, ಬಟ್ ಅವಾಗ ಅವರು ಸುಮಾರು ಒಳ್ಳೆ ಸಿನಿಮಾಗಳು, ಸುಮಾರು ಟೆಲಿವಿಷನ್ ಅಲ್ಲಿ ಮಾಡಿ ತುಂಬಾ ಹೆಸರು ಮಾಡಿದ್ರು ಆ ಟೈಮಲ್ಲಿ. ಒನ್ ಆಫ್ ದಿಸ್ ಬೆಸ್ಟ್ ಟೈಮ್ಸ್. ಅವಾಗ ದ ವೇ ಹಿ ಟ್ರೀಟೆಡ್ ಮೀ, ಅವಾಗ ಆ ಸೆಟ್ ಅಲ್ಲಿ ನಮ್ಮ ಫ್ರೆಂಡ್ಶಿಪ್, ಅವರು ಆ ರಿಲೇಶನ್ಶಿಪ್ ಕೊಟ್ಟಿದ್ ವ್ಯಾಲ್ಯೂ, ಇಟ್ ಹೆಲ್ಡ್ ಆನ್. ಆಮೇಲೆ ನಾವು ಯಾವತ್ತೋ ಒಂದು 2 ವರ್ಷಕ್ಕೆ ಒಂದ್ಸಲಿ, 3 ವರ್ಷಕ್ಕೆ ಒಂದ್ಸಲಿ ಅಲ್ಲಿ ಇಲ್ಲಿ ಸಿಗ್ತಾ ಇದ್ವಿ, ಮಾತನಾಡ್ತಾ ಇದ್ವಿ. ಸೊ ಇಟ್ ವಾಸ್ ಗೋಯಿಂಗ್ ಆನ್. ನನಗೆ ಆ ಕ್ಯಾರೆಕ್ಟರ್ ಬಂದಾಗ ಐ ಡೋಂಟ್ ನೋ, ಐ ಥಿಂಕ್ ಒನ್ಸ್ ವಿ ಮೆಟ್ ಇನ್ ಸಮ್ ಕೆಫೆ ಅಲ್ಲ, JP Nagar ಅಲ್ಲಿ. ಅದು ನರೇಶನ್ ಸಿಕ್ಕಿದ್ದು, ಅದಕ್ಕಿಂತ ಮುಂಚೆ ಸಿಕ್ಕಿದ್ವು ಅನ್ಸುತ್ತೆ. ಅವ್ರು ಫೋನಲ್ಲಿ ಮಾತಾಡಿದ್ವಿ. ಸೊ ಅದ್ ನನಗೆ ತುಂಬಾ ಸ್ಟಕ್ ಆಗಿತ್ತು. ಐ ಥಿಂಕ್ ಸೂರಜ್ ಈ ಪಾತ್ರಕ್ಕೆ, ನಮ್ಮ ಮದುವೆ ಗಂಡು ಕಿರಣ್ ಪಾತ್ರಕ್ಕೆ ಆಪ್ಟ್ ಆಗಿ ಸೂಟ್ ಆಗ್ತಾರಂತ. ಆಮೇಲೆ ನಾನು ವಿನಾಯಕ್ ಅವ್ರು ಹೋಗಿ ನರೇಟ್ ಮಾಡಿದ್ಮೇಲೆ ಒಪ್ಕೊಂಡ್ರು. ಅವರು ಸಖತ್ ಬಿಸಿ ಇದ್ದಾರೆ, ಬಟ್ ಟಿಲ್ ಡೇಟ್ ನಮಗೆ ತೊಂದರೆ ಕೊಟ್ಟಿಲ್ಲ. ಪಾಪ ಅವ್ರು ಹೆಂಗೆ ಎಷ್ಟೇ ಹೇಳಿದ್ರು ಅಗೇನ್ ಅವರು ಪೇಮೆಂಟ್ ಕೇಳಲ್ಲ. ನನಗೆ ಇಡೀ ಟೀಮ್ ಅಲ್ಲಿ ನಮ್ಮ ಸಿನಿಮಾದಲ್ಲಿ ಯಾರು ಪೇಮೆಂಟ್ ಟಾರ್ಚರ್ ಕೊಟ್ಟಿಲ್ಲ. ಅವರು ಪಾಪ ಕೊಟ್ಟಿಲ್ಲ, ತಗೊಂಡಿದ್ದಾರೆ. ಎಲ್ಲರಿಗೂ ಕ್ಲಿಯರ್ ಆಗಿದೆ ಸರ್, ಇನ್ಕ್ಲೂಡಿಂಗ್ ಡಿಸ್ಟ್ರಿಬ್ಯೂಷನ್ ಅವ್ರಿಗೂ ಕ್ಲಿಯರ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು Suraj, ಥ್ಯಾಂಕ್ ಯು ಫಾರ್ ಡೂಯಿಂಗ್ ದ ಫಿಲ್ಮ್ ಅಂಡ್ ಯು ಡಿಸರ್ವ್ ಅ ಲಾಟ್ and I hope you get that from Full Meals. Next, ನಮ್ಮ ಫಾದರ್ ಹಬ್ಬಲ್ಲಿ ಭೇಟಿಯಾಗಿದ್ದು ವಿಜಯ್ ಚಂಡೂರ್ ಸರ್ನ. ಅಂಡ್ ಅದ್ಭುತ ನಟ. ಮಿಸ್ ಹೊಡಿದ್ರೆ ನಮ್ಮ ಡೈಲಾಗು ಅವ್ರು ಹೇಳ್ಬಿಡ್ತಾರೆ. ಒಳ್ಳೆ ಜರ್ನಿ ಮಾಡಿದ್ವಿ ಹಬ್ಬಲ್ಲಿ. ಅದಾದ ನಂತರ ಅವಾಗಲೇ ಫಿಕ್ಸ್ ಆಗಿದ್ದೆ, ನಾನು ಅವ್ರಿಗೆ ಹೇಳಿದ್ದೆ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದೀನಿ ವಿಜಯ್ ಸರ್, ಪಕ್ಕ ನೀವು ನಮ್ಮ ಜೊತೆ ಮಾಡಬೇಕು ಅಂತ. ಅದೇ ರೀತಿ ನಾನು ಕತೆ ಬಿಲ್ಡ್ ಆಗ್ಬೇಕಾದ್ರೆ ಮಿರಿಂಡಾ ಅನ್ನೋ ಪಾತ್ರ ಇತ್ತು. ಸೊ ನಾನು ವಿಜಯ್ ಸರ್ಗೆ ಹೇಳಿದೆ, ಸರ್ ಈ ತರ ಪಾತ್ರ ಇದೆ, ನರೇಶನ್ ಕೊಟ್ವಿ. ಅವರು ಒಂದು ಏನ್ ಹೆಲ್ಪ್ ಮಾಡಿದಾರೆ ಅಂದ್ರೆ ಅವ್ರದ್ದು 30 ದಿನ ಡೇಟ್ಸ್ ತಗೊಂಡಿದ್ವಿ, ನಾವು ಯೂಸ್ ಮಾಡಿದ್ವಿ 20 ದಿನ. 10 ದಿನ ಪೇಮೆಂಟ್ ಆಗಿದೆ, ನೆಕ್ಸ್ಟ್ ಸಿನಿಮಾ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ಆಮೇಲೆ ಒಳ್ಳೊಳ್ಳೆ ಊಟ ಬರೋದು ವಿಜಯ್ ಸರ್ಗೆ ಸೆಟ್ಗೆ, ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ರು ನಮ್ಗೆ. ಥ್ಯಾಂಕ್ ಯು ವಿಜಯ್ ಸರ್. ಐ ಮೀನ್ ನಮ್ದೊಂದು ಸ್ವಲ್ಪ ಪ್ರೊಡಕ್ಷನ್ ನಾನ್ ವೆಜ್ ಕಾಸ್ಟ್ ಎಲ್ಲ ಉಳಿಸಿದ್ದೀರಾ. ಸೊ ನಮಗೆ ವಿಜಯ್ ಸರ್ ಬರ್ತಾ ಇದ್ದಾರೆ ಸೆಟ್ಟಿಗೆ ಅಂದ್ರೆ ಊಟ ಬಂದ್ಬಿಡೋದು, ಅದು ಎಲ್ಲಿಂದ ಬರೋದು ಅಂತ ಗೊತ್ತಾಗ್ತಾ ಇಲ್ಲ. ವಿಜಯ್ ಸರ್ ಗೊತ್ತಿಲ್ವಂತೆ. ಸೊ ಥ್ಯಾಂಕ್ ಯು ವಿಜಯ್ ಸರ್, ತುಂಬಾ ನನ್ನ ಪರ್ಫಾರ್ಮೆನ್ಸ್ ನ ನಿಮ್ ಪರ್ಫಾರ್ಮೆನ್ಸ್ ಇಂದ ಎಲಿವೇಟ್ ಮಾಡಿದೀರಾ ನಿಜವಾಗ್ಲು. ಅಂಡ್ ಲವ್ ಯು ಫಾರ್ ದಟ್, ಲವ್ ಯು ಫಾರ್ ಬೀಯಿಂಗ್ ಅ ಸ್ಪೋರ್ಟ್. 10 ದಿನ ಎಕ್ಸ್ಟ್ರಾ ಡೇಟ್ಸ್ ಉಳಿಸಿರೋದು ನೆಕ್ಸ್ಟ್ ಸಿನಿಮಾಗೆ ಮರಿಬೇಡಿ. ಸೊ ದಟ್ ಈಸ್ ಫುಲ್ ಮೀಲ್ಸ್ ಜರ್ನಿ. November 21st ಬರ್ತಾ ಇದೆ. ಒಂದು ಸ್ಪೆಷಲ್ ಪ್ರೀಮಿಯರ್ ಮಾಡ್ತಾ ಇದೀವಿ ಫಾರ್ ಫೋಟೋಗ್ರಾಫರ್ಸ್, ಮೇಕಪ್ ಆರ್ಟಿಸ್ಟ್ ಅಂಡ್ ಮೀಡಿಯಾ. ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಫೋಟೋಗ್ರಾಫರ್ಸ್ ಮತ್ತೆ ಮೇಕಪ್ ಆರ್ಟಿಸ್ಟ್ ನ ಫೋಕಸ್ ಮಾಡ್ತಾ ಇರೋದು. ನಾವು ಪಾತ್ರಧಾರಿಗಳು ಏನಿದೀವಿ ಆ ಪಾತ್ರಗಳು ಅವ್ರಿಗೆ ಬೇಗ ಮುಟ್ಟತ್ತೆ ಅನ್ನೋ ಕಾರಣದಿಂದ ಅನ್ಕೊಂಡ್ ಮಾಡ್ತಾ ಇದೀವಿ. ಅಂಡ್ ಥರ್ಸ್ಡೇ ಒಂದು ಸ್ಪೆಷಲ್ ಆಡ್ ಬಿಡ್ತಾ ಇದೀವಿ ಪಬ್ಲಿಕ್ಗೆ. ಸೊ ಆ ಆಡ್ ಏನು ಅಂತ ಥರ್ಸ್ಡೇ ಪೇಪರ್ಸ್ ನೋಡಿ, ಇಟ್ಸ್ ಅ ಬಿಗ್ ಸರ್ಪ್ರೈಸ್. ಯಾರು ಮಾಡಿಲ್ಲ ಇಂಡಸ್ಟ್ರಿಯಲ್ಲಿ, ವಿ ಆರ್ ಡೂಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಅಂಡ್ ನಮ್ಮ ಬೇರೆ ಟೀಮ್, ನಾನು ಮನೋಹರ್ ಜೋಶಿ ಸರ್ ಅವ್ರು ಇವತ್ತು ಶೂಟಿಂಗ್ ಮಾಡ್ತಾ ಇದ್ದಾರೆ ಮುಂಬೈಯಲ್ಲಿ. ನಮ್ಮ DOP ಅವರು ಬರಕ್ಕಾಗ್ಲಿಲ್ಲ.
ಥ್ಯಾಂಕ್ ಯು ಸರ್, ಐ ಲವ್ ಯು. ನನ್ನ ಪ್ರೊಡಕ್ಷನ್ ಕಾಸ್ಟ್ನ 50% ಉಳಿಸ್ಕೊಟ್ಟಿದ್ದಾರೆ. ಸೂಪರ್ ಟೆಕ್ನಿಷಿಯನ್, ಆಲ್ಮೋಸ್ಟ್ ಡೈರೆಕ್ಟರ್ಗೆ ಕೋ ಡೈರೆಕ್ಟರ್ ಆಗಿ ಶಾಡೋ ಆಗಿ ನಿಂತು ನಮ್ಮ ಸಿನಿಮಾನ ಮಾಡಿದ್ದಾರೆ. ನಮ್ಮ ಇಬ್ಬರಿಗೆ ತಿದ್ದಿ ಕರೆಕ್ಟ್ ಮಾಡಿಸಿ ಒಂದೊಂದು ಡೈಲಾಗಿಗೂ ಅವ್ರು ಟೈಮ್ ಕೊಟ್ಟು ಈ ಸಿನಿಮಾಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಮನು ಸರ್, ಅಂಡ್ ಐ ಹೋಪ್ ಐ ಗೆಟ್ ಟು ವರ್ಕ್ ವಿತ್ ಯು. ಅಂಡ್ ದೀಪು ಸರ್ ಜೊತೆ ನಂದು ಇದು 3ನೇ ಸಿನಿಮಾ, 2ನೇ ಸಿನಿಮಾ ಆಸ್ ಅ ಪ್ರೊಡ್ಯೂಸರ್. ಥ್ಯಾಂಕ್ ಯು ದೀಪು ಸರ್. ನಿಮ್ಮ ಸಜೆಷನ್ಸ್, ಕರೆಕ್ಷನ್ಸ್, ನೀವೇನೇನು ತಿದ್ದಕ್ಕೆ ಹೇಳಿದ್ರಿ ಅದನ್ನೆಲ್ಲ ಮಾಡಿರೋದಕ್ಕೆ ನಾವು ಇವತ್ತು ರಿಸಲ್ಟ್ ನೋಡ್ಬೇಕಾದ್ರೆ ಬಹಳ ಖುಷಿ ಆಗ್ತಾ ಇದೆ. ಅಂಡ್ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ಹರೀಶ್ ಅವರು ಫಸ್ಟ್ ಟೈಮ್ ಡೈಲಾಗ್ ಬರ್ದಿರೋದು. ನೀವೆಲ್ಲರೂ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಹಿಸ್ ವರ್ಕ್ ವಿಲ್ ಸ್ಪೀಕ್ ಮೋರ್ ದೆನ್ ವಾಟ್ ಎವರ್ ಐ ವಿಲ್ ಸೇ. ಅಂಡ್ ಥ್ಯಾಂಕ್ ಯು ಹರೀಶ್. ಅಂಡ್ ಐಶ್ವರ್ಯ ಅವರು ಫಸ್ಟ್ ಟೈಮ್ ನಮ್ಮ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ನಾವೆಲ್ಲರೂ ಚೆನ್ನಾಗಿ ಕಾಣಕ್ಕೆ, ನಮ್ಮ ಫ್ರೇಮ್ಸ್ ಕಲರ್ಫುಲ್ ಕಾಣಕ್ಕೆ ಐಶ್ವರ್ಯ ಅವರು ಕಾರಣ. ಥ್ಯಾಂಕ್ ಯು ಐಶ್ವರ್ಯ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಫುಲ್ ಮೀನ್ಸ್ ಅ ಲಾಟ್ ಅಂಡ್ ಬೀಂಗ್ ಸೋ ಸ್ವೀಟ್. ನಮ್ಮ ಜರ್ನಿಯಲ್ಲಿ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಐಶ್ವರ್ಯ. ಅಂಡ್ ಶ್ವೇತಾ ಅವರು, ಥ್ಯಾಂಕ್ ಯು ಶ್ವೇತಾ ಅವರೇ. ನಮ್ಮ ಹೀರೋಯಿನ್ಸ್ ನ ಸೂಪರ್ ಆಗಿ ತೋರಿಸಿದ್ದೀರಾ ಅಂಡ್ ತುಂಬಾ ಸ್ವೀಟ್ ಆಗಿ ನಮ್ಮ ಜೊತೆ ಕೆಲಸ ಮಾಡಿದ್ದೀರಾ, ಪಾಸಿಟಿವ್ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ದ ಫಿಲ್ಮ್. ಅಂಡ್ ನಮ್ಮ ಸಿನಿಮಾದ ಮೇಕಪ್ ಮಾಡಿದ ಮಂಜು ಅವರು ಅಂಡ್ ಆಲ್ ದಿ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ಸ್. ಮುಂದಿನ ಮಾತುಗಳು ಗುರುವಣ್ಣ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಮಾತೆಲ್ಲ ಲೆಕ್ಕಿದ್ದು ಮುಗಿಸೇ ಇದ್ದೀನಿ. ಆ್ಯಕ್ಚುಲಿ ಪೆಂಡಿಂಗ್ ಏನಿಲ್ಲ, ಯಾವ ಡಿಪಾರ್ಟ್ಮೆಂಟ್ ಇಲ್ಲ. ಒಂದು ಖುಷಿ ಆಯಿತು ಇವತ್ತು ಊಟ ಬಡಿಸಿ ಆಮೇಲೆ ನಾವು ಶುರು ಮಾಡೋದೊಂಥರ ಖುಷಿ. ಕಾರಣ ಯಾವತ್ತು ನೀವು ಪ್ರೆಸ್ನವರು ಬರ್ತೀರಾ, ನನಗೆ ಪರ್ಸ್ನಲಿ ಸಂಗೀತದ ಊಟ ಬಡಿಸಿದ್ದಾರೆ ಅಂತ, ಇದು ಪ್ರಾಕ್ಟಿಕಲಿಗೆ ನಾನೊಂದು ರಿಟರ್ನ್ ಮಾಡಿದಂಗೆ ಒಂದು ಊಟ ಬಡಿಸ್ದಂಗೆ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಫಿಲ್ಮ್ ಬಗ್ಗೆ ಒಂದು ಸ್ಟಾರ್ಟ್ ಫಿಲ್ಮ್ ಬಂದಿದ್ದು, ಅಫ್ಕೋರ್ಸ್ ಲಿಖಿತ್ ಇಸ್ ಮೋರ್ ಲೈಕ್ ಮೈ ಬ್ರದರ್. ನಾನು ಅವನ ಆರ್ಟಿಸ್ಟ್ ಅಥವಾ ಬೇರೆ ಅಂದ್ಕೊಳ್ಳಲ್ಲ ತಪ್ಪು. ನನಗೆ ಹಿ ಈಸ್ ನಾಟ್ ಎ ಪ್ರೊಡ್ಯೂಸರ್ ನಾಟ್ ಆ್ಯನ್ ಆ್ಯಕ್ಟರ್, ಹಿ ಈಸ್ ಮೋರ್ ಲೈಕ್ ಎ ಬ್ರದರ್. ನಾವು ಆ್ಯಕ್ಚುಲಿ ಫಸ್ಟು ಕೆಲಸ ಮಾಡಿದ್ದು ಒಂದು ತುಳು ಪಿಕ್ಚರಲ್ಲಿ. ಹಿ ವಾಸ್ ಅ ಹೀರೋ, ನಾನು ಕ್ಯಾಮಿಯೋ, ನಾನು ಡ್ಯಾನ್ಸರ್ ಆಗಿ ಹೋಗಿದ್ದೆ, ಒಂದು ಗೆಸ್ಟ್ ಅಪಿಯರೆನ್ಸ್. ಸೊ ನಂಬ್ತೀರಾ ಬಿಡ್ತೀರಾ, ನಾನು ಡ್ಯಾನ್ಸ್ ಮಾಡೋಕ್ಕೆ ಪಿಕ್ಚರ್ ಕರೀತಿರು. ಸೊ ಆವತ್ತಿಂದ ಅಫ್ಕೋರ್ಸ್ ಜರ್ನಿ ಕಂಟಿನ್ಯೂ ಆಯಿತು. ವೆನ್ ಮೊದಲ ಚಿತ್ರದಿಂದ ಐ ವಾಸ್ ಎ ಪಾರ್ಟ್. ಅಂದರೆ ಬೇಸಿಕಲಿ ಸಜೆಷನ್ಸ್ ಪ್ರತಿ ಫಸ್ಟ್ ಚಿತ್ರ ನಾನು ವರ್ಕ್ ಮಾಡಿಲ್ಲ, ಆದರೂ ಐ ವಾಸ್ ದೇರ್ ಟು ಗೈಡ್ ಹಿಮ್. ಈ ಸಲ ಹೊಸ ಡೈರೆಕ್ಟರ್ ಅಂದರು. ಅಫ್ಕೋರ್ಸ್ ಹೊಸ ಡೈರೆಕ್ಟರ್ ಅಂದರೆ ನನಗೆ ಪರ್ಟಿಕ್ಯುಲರ್ ಹೊಸ ಆ್ಯಕ್ಟರ್ ಅಥವಾ ಡೈರೆಕ್ಟರ್ ಅಂದರೆ ನನಗೆ ಖುಷಿ, ಅಂದರೆ ಜಾಸ್ತಿ ಎನರ್ಜಿ ಇರುತ್ತೆ ಅಂತ. ಸೊ ಬಂದ ತಕ್ಷಣ ಸೀರಿಯಸ್ ಆಗಿ ಬಂದು ಒಂದು ಫ್ಲೋಲ್ಲಿ ಕತೆ ಹೇಳ್ತಾರೆ. ನನಗೆ ಅದು ಖುಷಿ ಆಯಿತು. ಅಂದರೆ ಯೂಶ್ವಲಿ ಸೀನಿಯರ್ ಟೆಕ್ನಿಷಿಯನ್ಸ್ ಅಂತ ಹೇಳಿ ಸ್ವಲ್ಪ ಅಳುಕು ಇರುತ್ತೆ. ಆಮೇಲೆ ಒಂದು ಫ್ಲೋಲ್ಲಿ ಹೇಳೋದಿದೆಯಲ್ಲ, ಓಕೆ ಜಂಪ್ಸ್ ಇರುತ್ತೆ, ಬಟ್ ಒಂದು ಫ್ಲೋಲ್ಲಿ ಹೇಳೋದು ನಿಜವಾಗಿ ಅದೊಂದು ಧೈರ್ಯ, ಅಂದರೆ ಸಬ್ಜೆಕ್ಟ್ ಮೇಲೆ ಇರೋ ಧೈರ್ಯ, ಕಾನ್ಫಿಡೆನ್ಸ್ ತೋರಿಸ್ತಾ ಇತ್ತು. ಆಮೇಲೆ ನನಗೆ ಪಿಕ್ಚರ್ ನೋಡಿದೆ, ನನಗೆ ನಿಜವಾಗಿ ಇಷ್ಟ ಆಗಿದ್ದು ಕ್ಯಾರೆಕ್ಟರ್. ಯಾವತ್ತು ಕ್ಯಾರೆಕ್ಟರ್ ಸಿಲೆಕ್ಷನ್, ಐ ಥಿಂಕ್ ಈಚ್ ಒನ್ ವಾಸ್ ಪರ್ಫೆಕ್ಟ್ ಫಿಟ್ ಫಾರ್ ದ ರೋಲ್. ಅದನ್ನೇ 50% ಅವ್ರು ಆ್ಯಕ್ಟ್ ಮಾಡೋಂಗಿಲ್ಲ, ಆ್ಯಕ್ಚುಲಿ ಹಂಗೆ ಸೂಟ್ ಆಗ್ತಾರೆ ಆ ಕ್ಯಾರೆಕ್ಟರ್ಗೆ. ಫಾರ್ ಎಕ್ಸಾಂಪಲ್ ಸೂರಜ್ ವಾಸ್, ಯಾಕೆಂದರೆ ಆ ಪಾತ್ರದಲ್ಲಿ ಏನಿದೆಯೋ ಗೊತ್ತಿಲ್ಲ, ಆ ಪಾತ್ರದಲ್ಲಿ ಟೋಟಲ್ ಕಲರ್ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಪಾತ್ರ ಸ್ವಲ್ಪ ಡಲ್ಲ ಅನಿಸುತ್ತೆ ಕ್ಯಾರೆಕ್ಟರ್, ಅಂದರೆ ಕತೆ ಕೇಳುವಾಗ, ಬಟ್ ಅದನ್ನು ಕಂಪ್ಲೀಟ್ ತುಂಬಿಸ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಈಚ್ ಆ್ಯಂಡ್ ಎವ್ರಿ. ಈಗ ವಿಜಯ್ ಆಗಲಿ, ಅಫ್ಕೋರ್ಸ್ ವಿಜಯ್ ಇಸ್ ಪ್ರೂವನ್ ಹಿಮ್ಸೆಲ್ಫ್. ಈ ಪಿಕ್ಚರ್ ಬೇಕು ಅಂತಿಲ್ಲ, ಈಸ್ ಆಲ್ರೆಡಿ ಪ್ರೂವನ್ ಹಿಮ್ಸೆಲ್ಫ್, ಎಲ್ರಿಗೂ ಗೊತ್ತಿದೆ. ಅದೇ ಬಿಟ್ಟರೆ ಹೀರೋನು ಸೊ ಆಫ್ಕೋರ್ಸ್ ನಾನು ಐ ಥಿಂಕ್ ಫಸ್ಟ್ ಟೈಮ್ ತೇಜಸ್ವಿನಿ ಮತ್ತು ಖುಷಿ ಜೊತೆ ಕೆಲಸ ಮಾಡಿದ್ದು. ಅದೇ ಎಕ್ಸಲೆಂಟ್ ಆ್ಯಕ್ಟರ್ಸ್. ನನಗೆ ಐ ವಾಸ್ ವೆರಿ ಖುಷಿ ಕರ್ನಾಟಕದವಳು ಅಂತ. ಯಾಕೆಂದರೆ ವಿ ನೀಡ್ ರಿಯಲಿ ಸೀರಿಯಸ್ ಆ್ಯಕ್ಟರ್ಸ್. ನಮ್ಮಲ್ಲಿ ಪರ್ಫಾರ್ಮೆನ್ಸ್ ಕೊರತೆ ಇದೆ. ಶಿ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಅಫ್ಕೋರ್ಸ್ ತೇಜಸ್ವಿನಿ, ಅವ್ರದ್ದು ಆ್ಯಕ್ಚುಲಿ ಶಿ ಈಸ್ ಡನ್ ದ ಪರ್ಫೆಕ್ಟ್. ಆ್ಯಕ್ಚುಲಿ ಶಿ ಈಸ್ ಎ ಮೇಕಪ್ ಆರ್ಟಿಸ್ಟ್, ಬಟ್ ದ ಪೋರ್ಟ್ರೇಯಲ್ ಆಫ್ ದ ಕ್ಯಾರೆಕ್ಟರ್ ವಾಸ್ ಸೂಪರ್ ಆ್ಯಂಡ್ ಶಿ ವಾಸ್ ಲುಕಿಂಗ್ ಅಟ್ ಹರ್ ಬೆಸ್ಟ್. ಸೊ ಇಡೀ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಡೈರೆಕ್ಟರ್ ಬಗ್ಗೆ ಇನ್ನೊಂದು ಫಸ್ಟ್ ಅಂತ ಡೆಫಿನೆಟ್ ಗೊತ್ತಾಗಲ್ಲ. ಯಾಕೆಂದರೆ ಕೆಲವು ಇಂಟ್ರೆಸ್ಟ್ ಪಿಕ್ಚರ್ದಲ್ಲಿ ಇರುತ್ತೆ, ಕೆಲವು ಇದು ಬೇಕು ಅಂತ ಇರುತ್ತೆ. ತುಂಬ ಹೊಸ ಡೈರೆಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಕೊರತೆ ಅಂತ ಬಿಟ್ಬಿಡ್ತಾರೆ. ಬಟ್ ಇದು ಯಾಕೆಂದ್ರೆ ವರ್ಕ್ ಆಗುತ್ತೆ. ಯಾಕೆಂದ್ರೆ ನಮಗೆ ಯೂಶ್ವಲ್ ಪಿಕ್ಚರ್ ನೋಡಿ ಅಭ್ಯಾಸ, ಫೈನಲ್ ಆದಮೇಲೆ ಬರೋದು, ಡಬಲ್ ಪಾಸಿಟಿವ್ ನೋಡಿ ಅಭ್ಯಾಸ. ಸೊ
ನನ್ನ ಲೆಕ್ಕದಲ್ಲಿ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಇದು ಪ್ರೆಸ್ಸಿಗೆ ಅಂತ ಹೇಳ್ತಾ ಇಲ್ಲ. ಯು ಲವ್ ದ ಮೂವಿ, ಇಟ್ಸ್ ಅ ಸ್ಮಾಲ್ ಜರ್ನಿ. ಯಾಕೆಂದರೆ ತುಂಬ ನ್ಯಾಚುರಲ್ ಆಗಿದೆ, ಫಿಲ್ಮಿ ಕಥೆ ಥರ. ಹೀರೋ 25 ಜನಕ್ಕೆ ಹೊಡೆಯೋದು ಅದು, ಅಥವಾ ಲವ್ ಅಂದರೆ ಅದು ಓವರ್ ಇಮೋಷನ್ಸು ಯಾವುದೇ ಇಲ್ಲ, ಇಟ್ಸ್ ವೆರಿ ನ್ಯಾಚುರಲ್. ಒಬ್ಬ ಫೋಟೋಗ್ರಾಫರ್ ಹೊರಗಡೆ ಲೈಫಲ್ಲಿ ಈಸ್ ವೆರಿ ಕಲರ್ಫುಲ್. ಪ್ರತಿಯೊಬ್ಬರು, ನೀವು ಅಷ್ಟೇ, ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿರುತ್ತೆ. ಒಳಗೆ ಅವರವರ ಪ್ರಾಬ್ಲಮ್ ಅವರವ್ರಿಗಿರುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಪೋರ್ಟ್ರೇಲ್ ಮಾಡಿದ್ದಾರೆ. ಆಮೇಲೆ ಎಲ್ರಿಗೂ ಒಂದೊಂದು ಹೊಟ್ಟೆ ಉರಿಯುತ್ತೆ. ಇವರಿಗೊಂದು 2 ಅಫಿಷಿಯಲ್ಲು, ಆಮೇಲೆ 3-4 ಹೀರೋಯಿನ್ಸ್ ಅಲ್ಲ, ಅವ್ರಿಗೆ ಕಮ್ಮಿ ಇಲ್ಲ, ಅವರಿಗೆ 2 ಬಟ್ ಇಟ್ಸ್ ವೆರಿ ಫನ್. ಅಂದರೆ ತುಂಬ ನ್ಯಾಚುರಲ್ ಆಗಿ ಚೆಲ್ಲಾಗಿ ಹೋಗುತ್ತೆ. ಇಟ್ಸ್ ನಾಟ್ ಲೈಕ್ ಸೀರಿಯಸ್ ಫಿಲ್ಮ್ ಅಂತ ಅನ್ಸಲ್ಲ, ಚೆಲ್ಲಾಗಿ ಆಗುತ್ತೆ. ಆ್ಯಂಡ್ ಅಂದರೆ ಫಿಲ್ಮ್ 2 ಗಂಟೆ ಪಾಸ್ ಆಗಿದ್ದು ಗೊತ್ತಾಗಲ್ಲ. ಇಟ್ಸ್ ಅ ವಂಡರ್ಫುಲ್ ಫಿಲ್ಮ್ ಟು ವಾಚ್. ಐ ಥಿಂಕ್ ಫ್ಯಾಮಿಲಿ ಜೊತೆ ನೋಡೋಕ್ಕೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಮೂವೀಸ್. ಐ ಥಿಂಕ್ ಐ ವಿಲ್ ಡೆಫಿನೆಟ್ ಶ್ಯೂರ್ಲಿ ರೆಕಮೆಂಡ್. ಸೊ ಡೆಫಿನೆಟ್ ಖುಷಿ ಆಯಿತು ಇವ್ರ ಜೊತೆ ಕೆಲಸ ಮಾಡಿದ್ದು, ಖುಷಿ ಆಯಿತು. ಆ್ಯಂಡ್ ಲಾಟ್ ಆಫ್ ನ್ಯೂ ಆ್ಯಕ್ಟರ್ಸ್ ಐ ಹ್ಯಾವ್ ನಾಟ್ ವರ್ಕ್ಡ್ ವಿತ್, ನ್ಯೂ ಟೆಕ್ನಿಷಿಯನ್ಸ್ ಅಫ್ಕೋರ್ಸ್. ಸೊ ಅದೊಂದು ನನಗೆ ಇಟ್ ಇಸ್ ಅನ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಅರುಣ್. ನನ್ನ ಹೆಸರು ಎನ್ ವಿನಾಯಕ ಅಂತ. ನಾನು ಹಿಂದೆ ಶಾರ್ಟ್ ಫಿಲಮ್ಸು, ಮ್ಯೂಸಿಕ್ ವಿಡಿಯೋಸ್ ಮಾಡ್ತಾಯಿದ್ದೆ. ಅವಾಗೂ ಎಲ್ಲ ನೀವು ಸಪೋರ್ಟ್ ಮಾಡಿದ್ದೀರಾ, ಈಗಲೂ ಮಾಡ್ತೀರಾ, ಬಂದಿದ್ದೀರಾ ಇಲ್ಲಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಅಂತ. ಆ್ಯಂಡ್ ಈ ಸಿನಿಮಾ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗಿದ್ದು ಒಂದು ಇನ್ಸ್ಟಾಗ್ರಾಮ್ ಮೆಸೇಜಿಂದ. ಲಿಖಿತ್ ಸರ್ಗೆ ಒಂದು ಇನ್ಸ್ಟಾಗ್ರಾಮ್ DM ಮಾಡಿಬಿಟ್ಟು ಪ್ರೊಡ್ಯೂಸ್ ಮಾಡಿಸ್ಕೊಂಡಿದ್ದೀನಿ. ಈಗ ಸಿನಿಮಾ ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಪರಿಚಯನೇ ಇರಲಿಲ್ಲ. ಅವರು ಸಿನಿಮಾ ನೋಡಿದ್ದೆ, ಅವರು ಸಂಕಷ್ಟಕರ ಗಣಪತಿ ಫ್ಯಾಮಿಲಿ ಪ್ಯಾಕಲ್ಲೆಲ್ಲ ನೋಡಿದ್ದೆ. ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಒಂದು ಪ್ರೊಡ್ಯೂಸರ್ ಇದೆ ಅಂತ ಮಾಡಿದ್ದೆ. ಅವರಿಗೆ ಆ ಕತೆ ನಾವು ಲೈಕ್ ನನಗೆ ಆ ಕತೆ ಸೂಟ್ ಆಗಲ್ಲ, ನಿಮ್ಮ ಹತ್ರ ಬೇರೆ ಕತೆ ಇದ್ದರೆ ಹೇಳಿ ಅಂತ ಹೇಳಿದರು. ನಾನು ಅವಾಗ ಹೇಳಿದ್ದೆ ಫುಲ್ ಮಿಲ್ಸು. ಲೈಕ್ ನಾನು ಮೀಟ್ ಆಗಿದ್ದು 2ನೇ ದಿನಕ್ಕೇ ನನಗೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಅದು ತುಂಬ ಖುಷಿ. ಒಂದು ಹೊಸೊಬ್ಬ ಡೈರೆಕ್ಟ್ರು, ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಡೈರೆಕ್ಷನ್ಗೆ ಓಡಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಒಬ್ಬ ಪ್ರೊಡ್ಯೂಸರ್ನ ತೊಗೊಂಡು ಪ್ರೊಡ್ಯೂಸರ್ ನಮ್ಮನ್ನು ನಂಬಿ ದುಡ್ಡು ಹಾಕೋದು ಅಂತ. ಯಾಕಂದರೆ ಮನೇಲಿ ತಂದೆಗೇ ಒಂದು 100 ರೂಪಾಯಿ ಕೇಳಿದ್ರೆ 10 ಕಾರಣ ಕೊಡಬೇಕು. ಅದೇ ಪ್ರೊಡ್ಯೂಸರ್ ನಂಬ್ಕೊಂಡು ಒಂದಿಷ್ಟು ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಂದರೆ ನಾವು ಆ ನಂಬಿಕೆನ ಗಳಿಸ್ಕೊಬೇಕಾಗತ್ತೆ. ಅದು ಒಂದು ಐಡಿಯಾದ ಮೇಲೆ ಆಗ್ತಾ ಇರ್ತಾರೆ. ಥ್ಯಾಂಕ್ ಯು ಲಿಖಿತ್ ಸರ್. ಆಮೇಲೆ ಕಥೆನೂ ಅಷ್ಟೇ, ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಜಾನರು. ಇದೇನಂದರೆ ಮದುವೆ, ಒಂದು ಮದುವೆಗೆ, ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಆಫ್ಟರ್ ಎಂಗೇಜ್ಮೆಂಟು ಒಬ್ಬ ಫೋಟೋಗ್ರಾಫರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಹೋದಾಗ ಮದುವೆ ಹೆಣ್ಣಿಗೆ ಫೋಟೋಗ್ರಾಫರ್ ಮೇಲೆ ಲವ್ ಆಗೋದು ಕತೆ. ಅದಕ್ಕೆ ಆಲ್ರೆಡಿ ತೇಜಸ್ವಿನಿ ಶರ್ಮಾ ಅಂದರೆ ಅವ್ರು ಮೇಕಪ್ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಆಲ್ರೆಡಿ ಇವ್ರ ಮೇಲೆ ಒಂದು ಸೈಡ್ ಲವ್ ಇರುತ್ತೆ. ಆಮೇಲೆ ಮುಂದೆ ಏನಾಗುತ್ತೆ ಅನ್ನೋದು ನಾವು ಸಿನಿಮಾದಲ್ಲಿ ನೋಡಬೇಕು. ಬಟ್ ಆಮೇಲೆ ಟೆಕ್ನಿಷಿಯನ್ಸ್ ವೈಸು ನಮಗೆ ಸಿನಿಮಾದಲ್ಲಿ ಹೇಳಬೇಕು ಅಂದರೆ, ನಾವು ಈಗೆಲ್ಲರೂ ಹೇಳ್ದಂಗೆ ಗುರುಕಿರಣ್ ಸರ್ ಹತ್ರ ಹೋದ್ವಿ. ಗುರುಕಿರಣ್ ಸರು ನನಗೆ ಫಸ್ಟ್ ಪ್ರಾಜೆಕ್ಟ್ಗೆ ಒಪ್ಕೊಂಡಿದ್ದು ತುಂಬ ಖುಷಿ ಆಯಿತು. ಅಂದರೆ ಏನಂದರೆ ಆ ಟೈಮಲ್ಲಿ ಡಿಸಿಷನ್ ಅವ್ರ ಮೇಲೆ ಇತ್ತು ಒಪ್ಕೊಳ್ಳೋದು. ಈ ವಿಷಯ ನನಗೆ ತುಂಬ ಖುಷಿ ಆಯಿತು, ಅವರು ಒಪ್ಕೊಂಡ್ರು. ಆಮೇಲೆ ತುಂಬ ವರ್ಷ ಆದಮೇಲೆ ನಮಗೆ ಮ್ಯೂಸಿಕ್ ಮಾಡ್ತಾಯಿದ್ರು. ತುಂಬ ಟೈಮ್ ಕೊಟ್ಬಿಟ್ಟು, ಅಂದರೆ ಅವರೇ ಹೇಳ್ತಾಯಿದ್ರು ಇದು ಒಂದು ಸಲ ಮಾಡಿಬಿಟ್ಟು ಇದು ವರ್ಕ್ ಆಗ್ತಾಯಿಲ್ಲ, ಇನ್ನೊಂದೇನೋ ಮಾಡೋಣ. ಅವರಿಗೆ ಸ್ಯಾಟಿಸ್ಫಿಕೇಷನ್ ಸಿಗೋ ತನಕ ಮಾಡ್ತಾನೆ ಇದ್ರು. ಆಮೇಲೆ ಇನ್ನು ಬೇರೆ ಎಡಿಟರ್ಸ್ ಇರ್ಬೋದು, ದೀಪು ಸರ್ ಇರ್ಬೋದು, ಮನೋಹರ್ ಜೋಶಿ ಸರ್ ಇರ್ಬೋದು, ರಾಜನ್ ಸರ್ ಇರ್ಬೋದು. ಆಮೇಲೆ ಲಿರಿಕ್ಸು ಕವಿರಾಜು ಮತ್ತು ಪ್ರಮೋದ್ ಮರವಂತೆ ಬರೆದಿದ್ದಾರೆ. ಇವತ್ತೊಂದು ಸಾಂಗ್ ರಿಲೀಸ್ ಆಗುತ್ತೆ, ಅದು ಸೋನು ಕಕ್ಕರ್ ಅವ್ರು ಆಡಿದ್ದಾರೆ. ಲಾಸ್ಟ್ ಒಂದು ಸಾಂಗ್ ರಿಲೀಸ್ ಆಯಿತು, ಅದು ಚೆನ್ನಾಗಾಯಿತು. ಟ್ರೈಲರು ನಾವು ಇನ್ಸ್ಟಾಗ್ರಾಮಲ್ಲಿ ರಿಲೀಸ್ ಮಾಡಿದ್ವಿ, ತುಂಬ ಚೆನ್ನಾಗಾಯಿತು ಟ್ರೈಲರ್ಗೆ. ಟ್ರೈಲರ್ ಈಗ ಒಂದು ಸಿನಿಮಾ ಮಾಡಿದಾಗ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮಗೆ ಅದು ಒಂದು ಸ್ವಲ್ಪ ಕೇಸ್ ಆಪೋಸಿಟಾಗಿ ಎಲ್ಲರದು ಸಪೋರ್ಟ್ ಸಿಕ್ತು. ಯಾಕಂದರೆ ನಮಗೆ ಟ್ರೈಲರ್ನ ನಾವು ಲಾಂಚ್ ಮಾಡಿದಾಗ, ಇನ್ಸ್ಟಾಗ್ರಾಮಲ್ಲಿ ಲಾಂಚ್ ಮಾಡಿದಾಗ ಕೊಲಾಬ್ರೇಷನ್ಗೆ ತುಂಬ ಆರ್ಟಿಸ್ಟ್ಗಳು, ಈಗ ಮಿಲನ ನಾಗರಾಜ್ ಇರ್ಬೋದು, ಅಮೃತ ಅಯ್ಯಂಗರ್ ಮೇಡಮ್ ಇರ್ಬೋದು, ಆಮೇಲೆ ಪೃಥ್ವಿ ಅಂಬರ್ ಸರ್ ಇರ್ಬೋದು, ದೀಕ್ಷಿತ್ ಶೆಟ್ಟಿ ಇರ್ಬೋದು, ಅರ್ಚನಾ ಕೊಟ್ಟಿಗೆ ಇರ್ಬೋದು, ಶ್ವೇತಾ ಪ್ರಸಾದ್ ಇರ್ಬೋದು, ರೋಶಿನಿ ಪ್ರಕಾಶ್ ಇರ್ಬೋದು, ಕಾಜಲ್ ಕುಂದರ್ ಇರ್ಬೋದು, ಆಮೇಲೆ ಡೈರೆಕ್ಟರ್ ಆದ ಪ್ರೀತಮ್ ಗುಬ್ಬಿ ಅವರು ಇರ್ಬೋದು, KM ಚೈತನ್ಯ ಅವರು ಇರ್ಬೋದು, ಆಮೇಲೆ ವಿಜಯ್ ಸರ್ ಇರ್ಬೋದು. ಎಲ್ಲರೂ ಸಪೋರ್ಟ್ ಮಾಡಿದ್ರು. ವಿಜಯ್ ಕುಮಾರ್ ಕೊಡೆಬೈಲು ಮತ್ತು ಫ್ಯಾಮಿಲಿ ಪ್ಯಾಕ್ ಡೈರೆಕ್ಟರ್ ಅರ್ಜುನ್ ಅವರು ತುಂಬ, ಅಂದರೆ ಒಂದು ಪೋಸ್ಟ್ನ ಅನುಷಾ ರಂಗನಾಥ್, ಆಶಿಕಾ ರಂಗನಾಥ್ ಮೇಡಮ್ ಶೇರ್ ಮಾಡೋದು ಅಂದರೆ ಒಂದು ಪೋಸ್ಟ್ನ ಲಿಂಕ್ ಹಾಕ್ಬಿಟ್ಟು ಶೇರ್ ಮಾಡೋದು ಈಸಿ. ಬಟ್ ಅವರ ಕೊಲಾಬ್ರೇಷನ್ ಮಾಡ್ಕೊಳ್ಳೋದು ಇದೆಯಲ್ಲ ಇನ್ಸ್ಟಾಗ್ರಾಮಲ್ಲಿ, ಇಟ್ ವಾಸ್ ವೆರಿ ಕೈಂಡ್ ಆಫ್ ದೆಮ್. ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ PRK ಆಡಿಯೋ ಅಶ್ವಿನಿ ಮೇಡಮ್ ಅವರು
ಅವರೂ ಅಷ್ಟೇ ಸರ್ ಒಂದು ಮಾತು ಹೇಳಿದ ತಕ್ಷಣ ಲಿಖಿತ್ ಸರ್ ಅವರ ಒಂದು PRK ಆಡಿಯೋ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಲೈಕ್ ಟ್ರೈಲರ್ ಫುಲ್ ಲೆಂತ್ ಟ್ರೈಲರ್ನ ಪ್ಲೇ ಮಾಡಿದ್ರು. ಇದಕ್ಕಿಂತ ಇನ್ನೇನು ಸಪೋರ್ಟ್ ಬೇಕು ಒಂದು ಟೀಮ್ಗೆ ಅಂತ ನಾನು ಇದು ಮಾಡ್ತೀನಿ. ಅದು ನನ್ನಂಥ ಹೊಸೊಬ್ಬ ನಿರ್ದೇಶಕನಿಗೆ. ಗುರು ಸರ್ ಅಷ್ಟೇ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಆಮೇಲೆ ಮ್ಯೂಸಿಕ್ಕು ಅಷ್ಟೇ, ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಮಾತಾಡುತ್ತೆ. ಆಮೇಲೆ ನಮ್ಮ ಡೈಲಾಗ್ ರೈಟ್ರು ಹರೀಶ್ ಅವ್ರು ಇರ್ಬೋದು, ಅವ್ರದ್ದು ಹೊಸ ಸಿನಿಮಾ ತುಂಬ ಸಪೋರ್ಟಿವ್ ಆಗಿ ನಮಗೆ ಡೇ ಒನ್ನಿಂದನೂ ಇವತ್ತಿನವರೆಗೂ ಏನೇ ಒಂದು ಬರವಣಿಗೆ ಇದ್ರೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹರೀಶ್ ಅವರು. ಆಮೇಲೆ ಆರ್ಟ್ ಡೈರೆಕ್ಟ್ರು ವಿಶ್ವಾಸ್ ಕಶ್ಯಪ್ ಅವ್ರು ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಡಿಸೈನರ್ ಅವಿನಾಶ್ ಇರ್ಬೋದು, ಎಲ್ಲ ನಮ್ಮ ಸಿನಿಮಾನ ಒಟ್ಟಾರೆ ಚೆನ್ನಾಗಿ ಕಾಣಿಸೋದಕ್ಕೆ ಮಾಡಿದ್ದಾರೆ. ಆಮೇಲೆ ಮುದ್ದಾಗಿ ಹುಡುಗಿರು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮ ಕಾಸ್ಟ್ಯೂಮರ್ ಐಶ್ವರ್ಯ ಇರ್ಬೋದು, ಮೇಕಪ್ ಆರ್ಟಿಸ್ಟ್ ಶ್ವೇತಾ ಅವ್ರು ಇರ್ಬೋದು, ಆಮೇಲೆ ಮಂಜು ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸಿನಿಮಾ ಅನ್ನೋದೊಂದು ಟೀಮ್ ವರ್ಕ್ ಅಂತಾರೆ, ಆ ಟೀಮ್ ವರ್ಕ್ ಇಲ್ಲಾಗಿದೆ. ಆಮೇಲೆ ಈಗ ನಾನು ಆರ್ಟಿಸ್ಟ್ ಬಗ್ಗೆ ಹೇಳೋದಾದರೆ ನಮ್ಮ ಸಿನಿಮಾದಲ್ಲಿ ಲಿಖಿತ್ ಸರ್ ಇದ್ದಾರೆ. ಲಿಖಿತ್ ಸರ್ ಅವಾಗಲೇ ಅವರು ಪ್ರೊಡ್ಯೂಸರ್ ಆ್ಯಂಗಲಿಂದ ಮಾತಾಡಿದ್ರು. ನಾನು ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ಪ್ರೊಡ್ಯೂಸರ್ ಆ್ಯಂಗಲಿಂದ ಹೇಳಿದೆ. ಬಟ್ ಸ್ಟಿಲ್ ಈಸ್ ಎ ವೆರಿ ಆ ಪ್ರೊಡ್ಯೂಸರ್ ಆ್ಯಂಗಲ್ ಬಿಟ್ಟು ಇಲ್ಲಿ ಬಂದರೆ ಅವ್ರದ್ದು ಎರಡೆರಡು ಮೋಡ್ ಇರೋದು ನಾವು ಮಾತಾಡ್ಕೊತಾ ಇದ್ವಿ. ಒಂದು ಪ್ರೊಡ್ಯೂಸರ್ ಮೋಡು, ಒಂದು ಆ್ಯಕ್ಟರ್ ಮೋಡ್ ಅಂತ. ಬಟ್ ಆ ಪ್ರೊಡ್ಯೂಸರ್ ಮೋಡಿಂದ ಆ್ಯಕ್ಟರ್ ಮೋಡಿಗೆ ಶಿಫ್ಟ್ ಆದಾಗ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋರು. ಅಂದರೆ ಆ ಕ್ಯಾರೆಕ್ಟರ್ಗೆ ಏನು ಬೇಕೋ ಅದನ್ನು ಅವ್ರು ಮಾಡೋರು. ಆ್ಯಂಡ್ ನಮ್ಮ ದಿಯಾ ಮೇಡಮ್ ಎಸ್ ಇನ್ಮೇಲೆ ಪೂಜಾ ಅಂತ ಕರೀತಾರೆ, ದಿಯಾ ಅನ್ನೋದಕ್ಕಿಂತ. ನಮ್ಮ ಸಿನಿಮಾ ಹೆಸರು ಖುಷಿ ರವಿ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ತೇಜಸ್ವಿನಿ ಶರ್ಮಾ ಮೇಡಮ್ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ವಿಜಯ್ ಚಂಡೂರ್ ಸರ್ರು, ರಾಜೇಶ್ ನಟರಂಗ, ಸೂರಜ್ ಲೋಕ್ರೆ ಅವರು, ಆಮೇಲೆ ರಂಗಾಯಣ ರಘು ಸರ್ರು, ತುಂಬ ಮುಂತಾದ ಆರ್ಟಿಸ್ಟ್, ಹೊನ್ನವಳ್ಳಿ ಕೃಷ್ಣ ಆಗಿರ್ಬೋದು, ಮೂಗು ಸುರೇಶ್ ಅವರಾಗಿರ್ಬೋದು, ಚಂದ್ರಕಲಾ ಮೋಹನ್ ಆಗಿರ್ಬೋದು, ಕೋಟೆ ಪ್ರಭಾಕರ್ ಆಗಿರ್ಬೋದು, ಗಣೇಶ್ ರಾವ್ ಕೇಸರ್ಕರ್ ಆಗಿರ್ಬೋದು, ಆಮೇಲೆ ರಮೇಶ್ ಪಂಡಿತ್ ಅವರು, ತುಂಬ ಬಹುತಾರಗಣ ಇದೆ. ಹಾಗೆ ಫೈಟ್ ಮಾಸ್ಟರ್ ಅರ್ಜುನ್ ಅವರಾಗಿರ್ಬೋದು. ಆಮೇಲೆ ನಮ್ಮ ಲಾಸ್ಟ್ ನನ್ನ ಟೀಮು, ನನ್ನ ಟೆಕ್ನಿಷಿಯನ್ ಟೀಮ್, ನನ್ನ ಡೈರೆಕ್ಷನ್ ಟೀಮ್ ಏನಿರುತ್ತೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ದಿಲೀಪ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ನಿರಂಜನ್ ಆಗಿರ್ಬೋದು, ಎಲ್ಲರೂ ಸಮರ್ಥ ಆಗಿರ್ಬೋದು, ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ನಾವಿಲ್ಲೊಂದು 7-8 ಜನ ಕೂತಿರ್ಬೋದು, ಬಟ್ ನಾವಿಲ್ಲಿ ಕೂತಿರೋದಕ್ಕಿಂತ ಅಲ್ಲಿ ಹಿಂದೆ ಕೆಲಸ ಮಾಡಿರೋರು ತುಂಬ ಜನ ಇದ್ದಾರೆ. ಅವ್ರಿಗೂ ಈ ಸಿನಿಮಾದು ಅಷ್ಟೇ ಕ್ರೆಡಿಟ್ ಹೋಗುತ್ತೆ. ಆಮೇಲೆ ಸಿನಿಮಾನೂ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದೀನಿ. ಅದನ್ನು ನವಂಬರ್ 21, ನಾವು ಎಷ್ಟು ಹೇಳಿದ್ರೆ ಈಗ ನವಂಬರ್ 21 ಮಧ್ಯಾಹ್ನ 12:30 1 ಗಂಟೆ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು. ನೋಡೋಣ, ಲೈಕ್ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ. ನನಗೆ ಇಲ್ಲಿ ನೆನಪಿರಂಗೆ ಇಲ್ಲಿರೋ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜರ್ನಲಿಸ್ಟ್ ವಿಜಯ್ ಸರ್ ಆಗಿರ್ಬೋದು, ಮನು ಸರ್ ಆಗಿರ್ಬೋದು, ಮೋಕ್ಷಣ ಸರ್ ಆಗಿರ್ಬೋದು, ಸುನೀಲ್ ಆಗಿರ್ಬೋದು, ಎಲ್ಲರೂ ಅವತ್ತಿಂದನೂ ನಾನು ಸ್ಟಾರ್ಟಿಂಗ್ ಇಂಡಸ್ಟ್ರಿ ಬಂದಾಗಿಂದನೂ ನನ್ನ ಬಗ್ಗೆ ಸಪೋರ್ಟ್ ಮಾಡ್ತಾನೇ ಇದ್ದಾರೆ. ನಾನು ಏನೇ ಕಳಿಸಿದ್ರು ಏನೇ ಮಾಡಿದ್ರು ಮಾಡ್ತಾ ಇದ್ದಾರೆ. ಬಟ್ ಅದೇ ಥರ ನಿರಂತರವಾಗಿ ಈಗಲೂ ನನಗೆ ಮೊದಲನೇ ಸಿನಿಮಾಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಎಲ್ಲರೂ ನಿಮ್ಮ ಸಪೋರ್ಟು ಅತಿ ಮುಖ್ಯ ನಮ್ಮ ಸಿನಿಮಾಗೆ. ಯಾಕಂದರೆ ಈಗ ಇಲ್ಲಿವರೆಗೂ ನಮ್ಮ ಹತ್ರ ಇತ್ತು ಸಿನಿಮಾ, ಇನ್ನೊಂದು 4-5 ದಿನಕ್ಕೆ ನಿಮ್ಮ ಮಡ್ಲಿಗೆ ಆಗ್ತಾ ಇದ್ದೀವಿ ನಮ್ಮ ಸಿನಿಮಾನ. ಆ ಸಿನಿಮಾನ ವಿಶೇಷವಾಗಿ ಜನರಿಗೆ ತಲುಪಿಸೋದು ನಿಮ್ಮ ಕೈಯಲ್ಲಿರುತ್ತೆ. ದಯವಿಟ್ಟು ನಮ್ಮ ಸಿನಿಮಾನ ಎಲ್ಲರಿಗೂ ತಲುಪಿಸಿ, ಆ ತಲುಪಿಸೋ ಜವಾಬ್ದಾರಿ ನಿಮ್ದಿರುತ್ತೆ. ಚೆನ್ನಾಗಿ ತಲುಪಿಸ್ಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಇದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಪೇಷನ್ಸಿಂದ ಆರಾಮಾಗಿ ಕೂತ್ಕೊಂಡು ಫುಲ್ ಮೀಲ್ಸ್ ತಿಂದ ಮೇಲೂ ಆರಾಮಾಗಿ ಕೂತ್ಕೊಂಡು ನಮ್ಮ ಇಂಟರ್ವ್ಯೂ ಎಲ್ಲ ತೊಗೋತಾ ಇದ್ದೀರಾ. ಆ್ಯಂಡ್ ನಾನು ಹೆಚ್ಚು ಕಾಲಾವಕಾಶ ತೊಗೊಳ್ಳಲ್ಲ, ಯಾಕಂದರೆ ಆಲ್ರೆಡಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ಲಿ ನಮ್ಮ ಎಲ್ಲ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಪೂಜಾ ಆಗಿ ಮಾಡ್ತಾಳೆ ಇವಳು ಅಂತ ಅಂದ್ಕೊಂಡು ಲಿಖಿತ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಲೈಕ್ ದಿಸ್. ಯಾಕಂದರೆ ಎಲ್ಲರೂ ದಿಯಾ ಅಂದಿದ ತಕ್ಷಣ ಈ ಹುಡುಗಿ ಬರೀ ಅಳೋದಾಯಿತು, ಈ ಹುಡುಗಿ ಬರೀ ಏನೋ ಕೈ ಹಿಂಗೆ ರಬ್ ಮಾಡ್ಕೊಂಡು ಹೋಗೋದಾಯಿತು, ಇದೇ ಥರ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರಗಳೇ ಮಾಡ್ತಾ ಇದ್ದಾಳೆ ಅಂತ ಎಲ್ಲ ಹೇಳ್ತಿದ್ರು. ಬಟ್ ದೆನ್ ಇದರಲ್ಲಿ ದಿಯಾ ಕಾಂಟ್ರಾಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಎಷ್ಟೋ ಜನ ಫೋಟೋಗ್ರಫರ್ಸ್ ತುಂಬ ನನ್ನನ್ನು ಬೈಕೋತಿದ್ದಾರೆ. ಆ್ಯಕ್ಚುಲಿ ನಾನು ಕಾಲು ಮಾಡ್ತಾ ಇದ್ದಾರೆ, ಎಲ್ಲ ಫೋಟೋಗ್ರಫರ್ಸ್ ಫ್ಲರ್ಟ್ ಅಲ್ಲ ಅಂತ. ಸೊ ಐ ಆಮ್ ಸೋ ಸಾರಿ. ಫುಲ್ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಪಾತ್ರ ಪೂಜಾ ಅಂತ. ಐ ಹೋಪ್ ಫುಲ್ ಮೀಲ್ಸ್ ಬಂದಮೇಲೆ ಎಲ್ಲ ನನ್ನ ಪೂಜಾ ಅಂತ ಕರೀತಾರೆ ಅಂತ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಲಿಖಿತ್ ಆ್ಯಂಡ್ ವಿನಾಯಕ್ ಸರ್ ಫಾರ್ ಬಿಲೀವಿಂಗ್ ಇನ್ ಮೀ. ಆ್ಯಂಡ್ ಗುರು ಸರ್ ಜೊತೆ ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು. ಆ್ಯಂಡ್ ಗುರು ಸರ್ ಒಂದು ಸತಿ ಬರ್ತ್ಡೇಗೇನೋ ವಿಶ್ ಮಾಡೋದಕ್ಕೆ ಅಂತ ಕಾಲ್ ಮಾಡಿದಾಗ ಹಿ ಟೋಲ್ಡ್ ಮಿ ಲೈಕ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಐ ವಾಸ್ ಇನ್ ಕ್ಲೌಡ್ 9. ಅಂದರೆ
ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರು, ಅಂಥ ಮ್ಯೂಸಿಕ್ ಡೈರೆಕ್ಟರು ನಿಮ್ಮ ಪಾತ್ರ ಚೆನ್ನಾಗಿ ಬಂದಿದೆ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂದಾಗ ತುಂಬ ಖುಷಿ ಆಯಿತು. ನಾನು ಆವಾಗ ಅರ್ಧ ಅದರಲ್ಲೇ ಗೆದ್ದಂಗಾಯಿತು. ಥ್ಯಾಂಕ್ ಯು ಗುರು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತೇಜು ಜೊತೆ ನಾವೊಂಥರ ಇವಾಗ ನೇಬರ್ಸು ಮತ್ತು ಹೋಗೇ ಬಾರೆ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ದೀವಿ. ಫಸ್ಟ್ ನಾನು ಮೀಟ್ ಮಾಡಿದ ತೇಜುನ ಇಲ್ಲೇ, ಬಟ್ ತುಂಬ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಮತ್ತು ಏನೇ ಸಜೆಷನ್ಸ್ ಇದ್ರೂ ಅದನ್ನು ಕೇಳಿ ಎಲ್ಲ ಆರಾಮಾಗೆ ಇದೆ ಅನ್ನೋಂಗೆ ನೋಡ್ಕೋತಾಳೆ. ತೇಜು, ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ಯು. ಇವತ್ತೊಂದು ಮಾರ್ನಿಂಗ್ ಬೇರೆ ಒಂದು ಎಮೋಷ್ನಲ್ ನೋಟ್ ಬೇರೆ ಕಳಿಸಿದ್ಲು. ದಟ್ಸ್ ಸೋ ಸ್ವೀಟ್ ಆಫ್ ಹರ್. ಅವಳೊಂಥರ ಮದರ್ ಥರ ನಮ್ಮ ಟೀಮಲ್ಲಿ. ಎಲ್ಲ ಕರೆಕ್ಟಾಗಿದೆಯಾ, ಎಲ್ಲ ಇದಿದೆಯಾ ಅಂತ ಆರ್ಗನೈಸ್ ಮಾಡಿ ಎಲ್ಲ ನೀಟಾಗೆ ಮುಗಿಸ್ತಾಳೆ. ಆ್ಯಂಡ್ ಸೂರಜ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು ಇವ್ರು ಎಲ್ಲರ ಜೊತೆ ವರ್ಕ್ ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಶ್ವೇತಾ ಆ್ಯಂಡ್ ಐಶು, ಥ್ಯಾಂಕ್ ಯು ಸೋ ಮಚ್. ನಾವು ತುಂಬ ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀವಿ ಅಂದರೆ ಅವರೇ ಕಾರಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೋಪ್ ನಿಮಗೆಲ್ಲರಿಗೂ ಫುಲ್ ಮೀಲ್ಸ್ ಇಷ್ಟ ಆಗುತ್ತೆ. ನವೆಂಬರ್ 21ನೇ ತಾರೀಕು ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಬರ್ತಾ ಇದೆ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಅಲ್ಲ, ನಾನು ಯೋಚನೆ ಮಾಡ್ತಾ ಇದ್ದಿದ್ದೇನೆಂದರೆ, ಇವ್ರು ನೋಡಿದ್ರೆ ಫಾದರ್ರು ಅಂದರು, ಇವ್ರು ಅವ್ರನ್ನ ಮದರ್ರು ಅಂದರು, ನೀವು ಇನ್ನೇನೇನೋ ಬರಿಬೇಡ್ರಪ್ಪ. ಸರ್, ಸಿನಿಮಾ ಹೇಗೆ ಜಾಲಿಯಾಗಿರುತ್ತೆ ಸರ್. ಹೇಗೆ ಫುಲ್ ಮಿಲ್ಸ್ ತಿಂದಾಗ ಹೆಂಗೆ ಖುಷಿ ಆಯಿತು, ಸಿನಿಮಾ ಹಾಗೆ ಹಬ್ಬದ ಥರ ಹೋಗ್ತಾ ಇರುತ್ತೆ. ಎಲ್ಲ ಎಮೋಷನ್ಸು ಇದೆ, ನಗಿಸ್ತಾ ಇರ್ತೀವಿ. ಹಾಗೆ ಇದ್ದಕ್ಕಿದ್ದಾಗೆ ಎಮೋಷನ್ಗೆ ಡ್ರೈವ್ ಆಗುತ್ತೆ. ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಇದೆ. ಸೊ ದಟ್ ಹೋಲ್ ನರೇಷನ್ ಕ್ರೆಡಿಟ್ ಗೋಸ್ ಟು ವಿನಾಯಕ್ ಸರ್. ವಿನಾಯಕ್ ಅವ್ರು ಹೇಳಿದ್ರು, ನೀವು ಸಿನಿಮಾ ಶೂಟಿಂಗಲ್ಲಿ ಹೆಂಗೆ 2 ಡೈಲಾಗ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಡ್ತಾ ಇದ್ರಿ, ಹಾಗೆ ಸ್ವಲ್ಪ ಪ್ರೆಸ್ ಮೀಟಲ್ಲಿ ನನ್ನ ಬಗ್ಗೆ 1-2 ಎಕ್ಸ್ಟ್ರಾ ಮಾತಾಡಿ ಅಂತ ಎಲ್ಲಿ ಬಡ್ಸೋಕ್ಕೆ ಮುಂಚೆಯಿಂದನೇ ಹೇಳ್ಕೊ ಬರ್ತಾಯಿದ್ರು ಇವರು. ಹೇಳ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಸಿನಿಮಾಗೆ ಇವಾಗ ಡಿಸೈಡ್ ಮಾಡ್ತೀನಿ ಅಂತ. ಇಲ್ಲ, ನಿಜಕ್ಕೂ ಆ ಕ್ಯಾರೆಕ್ಟರೈಸೇಷನ್ನ ತುಂಬ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ. ಆ ಕ್ಲಾರಿಟಿ ವಿನಾಯಕಕ್ಕೆ ಚೆನ್ನಾಗಿರೋದ್ರಿಂದನೇ ಇವತ್ತು ಇಷ್ಟು ಚೆನ್ನಾಗಿರೋದು. ಆಮೇಲೆ ಲಿಖಿತ್ ಸರ್, ನಿಮ್ಮ ಹೀರೋಯಿನ್ ಜೊತೆ ಕೆಮಿಸ್ಟ್ರಿ ಇರಲಿ, ನಮ್ಮಿಬ್ಬರ ಕೆಮಿಸ್ಟ್ರಿ ಅದ್ಭುತವಾಗಿ ವರ್ಕ್ ಆಗಿದೆ, ಹ್ಯೂಮರಸ್ ಆಗಿದೆ. ನಾನು ಈ ಚಿತ್ರದಲ್ಲಿ ಇವರ ಗೆಳೆಯ, ಹಾಗೆ ಕ್ಯಾಮ್ರಾಮೆನ್ಗೆ ಅಸಿಸ್ಟೆಂಟ್. ತುಂಬ ತರಳೆ ಇರುತ್ತೆ, ತಿಕ್ಕಲಾಟ ಇರುತ್ತೆ, ಹಾಗೆ ಎಲ್ಲ ವಿಷಯಗಳಿಗೂ ಎಮೋಷನ್ಸ್ಗೂ, ಲವ್ ಎಲ್ಲದಕ್ಕೂ ಸಪೋರ್ಟ್ ಮಾಡುವಂಥ ಕ್ಯಾರೆಕ್ಟ್ರು. ಸಿನಿಮಾ ತುಂಬ ಚೆನ್ನಾಗಿದೆ. ನವೆಂಬರ್ 21 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಐ ಥಿಂಕ್ ನಾವು ಫುಲ್ ಮೀಲ್ಸ್ ಬಡಿಸೋದ್ರಿಂದ ನಿಮ್ಮ ಹೊಟ್ಟೆ ಯಾವಾಗ ಖುಷಿ ಆಗುತ್ತೆ ಅವಾಗ ಮನಸ್ಸು ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನನ್ನ ಪ್ರೀತಿ ಪಾತ್ರಕ್ಕೆ ಕ್ಯಾಸ್ಟ್ ಮಾಡಿದ್ದಕ್ಕೆ, ನನಗೆ ಅವಶ್ಯಕತೆ ಇದ್ದ ಸಮಯದಲ್ಲಿ ಫುಲ್ ಮೀಲ್ಸ್ ನನ್ನ ಕೈಗೆ ಬಂದಿದ್ದು. ಆ್ಯಂಡ್ ತುಂಬ ಪ್ರೀತಿಯ ಕ್ಯಾರೆಕ್ಟರ್ನ ಒಂದು ಅದ್ಭುತವಾಗಿ ಬರೆದಿದ್ದಾರೆ ನಮ್ಮ ವಿನಾಯಕ್ ಸರ್ ಅವರು. ಅವಳು ಒಂದು ಫುಲ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಫುಲ್ ಆಫ್ ಲವ್ ಅಂತಾರಲ್ಲ, ಆ ಥರ ಪಾತ್ರ. ಆ್ಯಂಡ್ ಎಸ್, ವಿನಾಯಕ್ ಸರ್, ಇನ್ನಷ್ಟು ಸಿನಿಮಾಗಳಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋ ಆಸೆ ಇದೆ. ಆ್ಯಂಡ್ ಇನ್ನಷ್ಟು ನಿಮ್ಮ ರೈಟಿಂಗ್ಸ್ ಆ್ಯಂಡ್ ಸ್ಟೋರೀಸ್ ಜನಕ್ಕೆ ರೀಚ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ವಿಜಿ ಸರ್, ನಾನು ತುಂಬ ಮಜಾ ಮಾಡಿದ ಸೆಟ್ಟು ಐ ಥಿಂಕ್ ವಿಜಿ ಸರ್ ಜೊತೆ. ನಂದು ಅವ್ರದ್ದು ಕಾಂಬಿನೇಷನ್ಗಳಿರ್ಬೋದು, ಆ್ಯಂಡ್ ಅವ್ರು ಹೇಳ್ಕೊಡೋ ರೀತಿ ಇರ್ಬೋದು, ತುಂಬ ಥ್ಯಾಂಕ್ ಯು. ಅವ್ರು ಹೇಗೆ ಸ್ಕ್ರೀನ್ ಮೇಲೆ ನಗಿಸ್ತಾರೆ, ಹಾಗೆ ಆಫ್ ಸ್ಕ್ರೀನ್ ಕೂಡ ತುಂಬಾ ಒಂದು ಕೈಂಡ್ ಮನುಷ್ಯ ಅಂತ ಹೇಳ್ಬೋದು. ಆ್ಯಂಡ್ ಗುರು ಸರ್ ಆಲ್ರೆಡಿ ಹೇಳಿದ್ರು, ನನಗೆ ಸೂರಜ್ ಅವರ ಪಾತ್ರ ತುಂಬಾ ಇಷ್ಟ ಆಗಿದೆ, ಒಂದು ಅದ್ಭುತವಾದ ಪಾತ್ರ. ನಿಮ್ಮೆಲ್ರಿಗೂ ಥಿಯೇಟ್ರಲ್ಲಿ ಪಕ್ಕ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಡೈಲಿ ವೈಬ್ ಮಾಡುವಂಥ ಹಾಡುಗಳಲ್ಲಿ ಲೈಕ್ ಇವಾಗಲೂ ಕೂಡ ಗುರು ಸರ್ದು ಹಾಡುಗಳನ್ನ ವೈಬ್ ಮಾಡ್ತಾ ಇದ್ವಿ. ಆ್ಯಂಡ್ ಅನಿಸ್ತಿತ್ತು ನಮ್ಮದು ಒಂದು ಸಿನಿಮಾಗೆ ಅವರ ಮ್ಯೂಸಿಕ್ ಇರಲಿ ಅಂತ. ಸೊ ಐ ಆಮ್ ವೆರಿ ಲಕ್ಕಿ. ಸೊ ಇವರ ಮ್ಯೂಸಿಕ್ಗೆ ನಮ್ಮ ಸಿನಿಮಾದಲ್ಲಿ ಗುರು ಸರ್ದು ಮ್ಯೂಸಿಕ್ ಇದೆ. ಆ್ಯಂಡ್ ವಿಲ್ ಬಿ ವೈಬಿಂಗ್ ಫಾರ್ ಅವರ್ ಓನ್ ಸಾಂಗ್. ಆ್ಯಂಡ್ ಕಮಿಂಗ್ ಟು ನಮ್ಮ ಸ್ಟೈಲಿಸ್ಟ್ ಆ್ಯಂಡ್ ಡಿಸೈನರ್ ಐಶ್ವರ್ಯ, ಥ್ಯಾಂಕ್ ಯು ಸೋ ಮಚ್ ಐಶು. ನಾವು ತುಂಬಾ ಟಾರ್ಚರ್ ಕೊಟ್ಟಿದ್ದೀವಿ ಅವಳಿಗೆ, ಹೀಗೆ ಬೇಕು ಹಾಗೆ ಬೇಕು, ಇದು ಚೆನ್ನಾಗಿ ಕಾಣಿಸುತ್ತೆ ಇದು ಚೆನ್ನಾಗಿ ಕಾಣಿಸಲ್ಲ ಅಂತ. ನಮ್ಮ ಟಾರ್ಚರ್ನೆಲ್ಲ ತಡ್ಕೊಂಡು ಅವಳು ಒಂದು ಒಳ್ಳೆ ಕೆಲಸ ಮಾಡಿದ್ದಾಳೆ ಅಂತ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ಶ್ವೇತಾ. ಆ್ಯಂಡ್ ಕಮಿಂಗ್ ಟು ದ ಮೋಸ್ಟ್ ಫೇವ್ರೆಟ್ ಪರ್ಸನ್ಸ್ ಇನ್ ಮೈ ಫುಲ್ ಮೀಲ್ಸ್ ಜರ್ನಿ ಅನ್ಬೋದು, ಖುಷಿ ಆ್ಯಂಡ್ ಲಿಖಿತ್.
ಖುಷಿ ಅವರು ಅದ್ಭುತವಾದ ನಟಿ, ನಿಮ್ಮೆಲ್ಲರಿಗೂ ಗೊತ್ತು. ಅಲ್ಲದೆ ಐ ಥಿಂಕ್ ಶಿ ಈಸ್ ಅ ಕೈಂಡ್ ಪರ್ಸನ್. ಒಂದು 2 ಹೀರೋಯಿನ್ ಅಂತ ಒಂದು ಸಿನಿಮಾದಲ್ಲಿದ್ದಾಗ, ಆ್ಯಂಡ್ ಶಿ ಈಸ್ ಆಲ್ಸೋ ಅ ಸೀನಿಯರ್ ಇದ್ರ ಮೂವಿ ಜರ್ನಿಲಿ. ಸೊ ಅವ್ರು ಇರಲಿಲ್ಲ ಅಂದಿದ್ರೆ ಐ ಥಿಂಕ್ ನನ್ನ ಜರ್ನಿ ಒಂದು ಸ್ವಲ್ಪ ಟಫ್ ಆಗ್ಬೋದಿತ್ತು. ಅಂದರೆ ಅದು ಕರೆಕ್ಟೇ, ಬಟ್ ಈಗಲೂ ಗೊತ್ತಿಲ್ಲ ಯಾರಿಗೆ ಸಿಗುತ್ತೆ ಅಂತಲ್ವಾ. ಲೆಟ್ಸ್ ವೇಟ್ ಫಾರ್ 21st. ಎನಿವೇಸ್, ಐ ಥಿಂಕ್ ಖುಷಿ ಅವರು ತುಂಬ ಜನರಸ್ ಆಗಿ, ಶಿ ಈಸ್ ಬೀನ್ ವೆರಿ ಕೈಂಡ್ ಟು ಮೀ ಆನ್ ಸೆಟ್ ಆ್ಯಂಡ್ ಆಫ್ ಸ್ಕ್ರೀನ್ ಆಲ್ಸೋ. ಒಳ್ಳೆಯ ಬಾಂಡ್ ಇದೆ ನಮ್ಮಿಬ್ರದ್ದು, ಟಚ್ ವುಡ್. ಥ್ಯಾಂಕ್ ಯು ಖುಷಿ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಅದಕ್ಕೆ ಐ ಆಲ್ವೇಸ್ ಬಿಲೀವ್ ನಾವೊಂದು ಯಾವಾಗ ಗ್ರೇಟ್ಫುಲ್ ಆಗಿರ್ತೀವಿ, ಯಾವಾಗ ಒಬ್ಬರನ್ನ ಇಷ್ಟಪಡ್ತೀವಿ, ಅವ್ರಿಗೆ ತಕ್ಷಣ ಹೇಳಬೇಕು ಅಂತ. ಸೊ ಐ ಥಾಟ್ ದಿಸ್ ಇಸ್ ದ ಡೇ ಐ ಹ್ಯಾವ್ ಟು ಟೆಲ್ ಹರ್. ಅದಕ್ಕೆ ಬೆಳಿಗ್ಗೆ ಅವ್ರಿಗೊಂದು ಮೆಸೇಜ್ ಮಾಡಿದೆ, ವಿ ಹವ್ ಬೀನ್ ವೆರಿ ಕೈಂಡ್ ಟು ಮೀ, ಥ್ಯಾಂಕ್ ಯು ಅಂತ. ಆ್ಯಂಡ್ ಲಿಖಿತ್ ಅವರು ಒಂದು ಒಳ್ಳೆಯ ನಟ, ಒಂದು ಒಳ್ಳೆಯ ಮನುಷ್ಯ, ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್. ಆ್ಯಸ್ ಅ ಪ್ರೊಡ್ಯೂಸರ್ ನನಗಿಷ್ಟ ಆಗಿದೆ ಏನು ಅಂದರೆ ವೆರಿ ಡಿಸಿಪ್ಲಿನ್ಡ್, ಕಾರ್ಪೊರೇಟ್ ಸ್ಟೈಲಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ಅನಿಸುತ್ತೆ ಅವರು. ಯಾಕೆಂದರೆ ಎಲ್ಲ ಪ್ರೀ ಪ್ಲ್ಯಾನ್ಡ್ ಆಗಿತ್ತು, ಎಲ್ಲ ವರ್ಕ್ಶಾಪ್ಗಳಾಗಲಿ ಎಲ್ಲ ನಾವು ಹೋಗಿ ವಿ ನ್ಯೂ ನಾವು ಸೆಟ್ಟಲ್ಲಿ ಹೋಗಿ ಏನು ಮಾಡಬೇಕು ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿತ್ತು. ಸೊ ಐ ಥಿಂಕ್ ದಟ್ ಮೇಡ್ ಆರ್ ವರ್ಕ್ ಈಸಿ. ಸೊ ಅದು ಮತ್ತೆ ಆ್ಯಂಡ್ ವೆರಿ ಪ್ರೊಫೆಷ್ನಲ್. ನಮಗೆ 6 ಗಂಟೆ ಕಾಲ್ ಇದ್ದರೆ ಅವರೇ 5:45 ಬರ್ತಾಯಿದ್ರು ಅಲ್ಲಿಗೆ. ಆ್ಯಂಡ್ ಆ್ಯಸ್ ವಿನಾಯಕ್ ಸರ್ ಸೆಡ್, ಆ್ಯಕ್ಟರ್ ಮೋಡ್ ಆ್ಯಂಡ್ ಪ್ರೊಡ್ಯೂಸರ್ ಮೋಡ್ ಇದ್ದಿದ್ದೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನನಗೂ ಕೂಡ ನಮ್ಮ ಸೀನ್ಸ್ ಇದ್ದಾಗ ಹಿ ಹ್ಯಾಸ್ ಟಾಟ್ ಮೀ ಅ ಲಾಟ್. ಅವರ ಪ್ರೊಫೆಷನಲಿಸಮ್ ನನಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಲಿಖಿತ್ ಫಾರ್ ಕ್ಯಾಸ್ಟಿಂಗ್ ಮೀ. ಆ್ಯಂಡ್ ಹೀಗೆ ಇನ್ನಷ್ಟು ಆರ್ಟಿಸ್ಟ್ಗಳಿಗೆ, ಇನ್ನಷ್ಟು ಕಲಾವಿದರಿಗೆ ನಿಮ್ಮ ಕೈಯಿಂದ ಅವಕಾಶ ಸಿಗಲಿ. ಆ್ಯಂಡ್ ಒಂದು ಒಳ್ಳೆಯ ಅದ್ಭುತವಾದ ಪ್ರೊಡ್ಯೂಸರ್ ಕೂಡ ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಇಷ್ಟೇ ಹೇಳಕ್ಕೆ ಇಷ್ಟಪಡೋದು, ದಯವಿಟ್ಟು ಸಪೋರ್ಟ್ ಮಾಡಿ. ಜನಕ್ಕೆ ರೀಚ್ ಆಗೋದು ನಿಮ್ಮಿಂದಾನೆ. ಸೊ ದಯವಿಟ್ಟು ಆದಷ್ಟು ಫುಲ್ ಮೀಲ್ಸ್ ರೀಚ್ ಆಗೋಗೆ ಮಾಡಿ. ಆ್ಯಂಡ್ ಈ ಪ್ರೀತಿಗೆ ನಿಮ್ಮೆಲ್ಲರ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಈ ಥರ ಒಂದು ಐ ಥಿಂಕ್ ಪ್ರೆಸ್ ಮೀಟ್ ನಾನು ಲಾಸ್ಟ್ ಅಟೆಂಡ್ ಮಾಡಿದ್ದು 2009ಅಲ್ಲಿ. ಸೊ ಸುಮಾರು 16 ವರ್ಷ ಆಗೋಯಿತು. ಐ ಥಿಂಕ್ ಇವತ್ತು ಈ ಪ್ರೆಸ್ ಮೀಟಲ್ಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಆಗಿರೋದು ಇಬ್ಬರೇ. ಫ್ರಾಂಕ್ಲಿ ಸ್ಪೀಕಿಂಗ್, ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಲಿಖಿತ್ ಆ್ಯಂಡ್ ವಿನಾಯಕ್. ಸಿನಿಮಾ ಮತ್ತೆ ವಾಪಸ್ ಬರಬೇಕಂತ ಮೈಂಡಲ್ಲಿ ಇರಲಿಲ್ಲ ಫ್ರಾಂಕ್ಲಿ ಸ್ಪೀಕಿಂಗ್. ಟೆಲಿವಿಷನ್ ಮಾಡ್ತಾಯಿದ್ದೆ, ಸೊ ಡಾಕ್ಯುಮೆಂಟ್ರೀಸ್ ಆ ಥರ ಚಿಕ್ಕದಾಗಿ ಏನೋ ಮಾಡ್ತಾಯಿದ್ದೆ. ಬಟ್ ಕಮರ್ಷಿಯಲ್ ಸಿನಿಮಾ ಮತ್ತೆ ಮಾಡಬೇಕು ಅಂತ ಮೈಂಡಲ್ಲಿ ಇರಲಿಲ್ಲ. ಬಟ್ ಲಿಖಿತ್ ಆ್ಯಂಡ್ ವಿನಾಯಕ್ ಅವರು ಅಪ್ರೋಚ್ ಮಾಡಿದಾಗ ಐ ಸೆಡ್ ವೈ ನಾಟ್ ಫಾರ್ ಮೈ ಫ್ರೆಂಡ್, ಮಾಡಲೇಬೇಕು, ಇಟ್ಸ್ ಎ ಪೇ ಬ್ಯಾಕ್ ಟೈಮ್ ಅಂತ ಅಂದ್ಕೊಂಡೆ. ಸೊ ಥ್ಯಾಂಕ್ ಯು ಸೋ ಮಚ್ ಲಿಖಿತ್, ವಿನಾಯಕ್ ಫಾರ್ ಕನ್ಸಿಡರಿಂಗ್ ಮೀ ಟು ಬಿ ವರ್ದಿ ಎನಫ್ ಟು ಪ್ಲೇ ದ ಕ್ಯಾರೆಕ್ಟರ್ ಆಫ್ ಕಿರಣ್. ಥ್ಯಾಂಕ್ ಯು ಗುರು ಸರ್ ಫಾರ್ ಶೇರಿಂಗ್ ಯುವರ್ ಒಪಿನಿಯನ್. ಅದು ಎಷ್ಟು ಲೆವೆಲ್ಗೆ ನಾನು ಹೆಂಗೆ ಮಾಡಿದೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಇಲ್ಲಿ ಪಾಸಿಟಿವ್ ಒಪಿನಿಯನ್ ಕೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಐ ಹೋಪ್ ಐ ಹ್ಯಾವ್ ಜಸ್ಟಿಫೈಡ್ ದ ರೋಲ್ ಆಫ್ ಕಿರಣ್. ಎಸ್ಪೆಷಲಿ ವಿನಾಯಕ್ ಸರ್ದು ತುಂಬಾ ಇತ್ತು.